ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಮಧು ಬಿ ಸೂದನ್, ಪ್ರೇರಣಾ ಅಕಾಡೆಮಿ ಕಡೆಯಿಂದ ತಮಗೆಲ್ಲರಿಗೂ ಈ ಪ್ರೇರಣಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತವನ್ನು ಬಯಸುತ್ತಾ, ದಯವಿಟ್ಟು ಈ ಪ್ರೇರಣಾ ಅಕಾಡೆಮಿಯನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ, ಶೇರ್ ಮಾಡಬೇಕಾಗಿ ವಿನಂತಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ನಮ್ಮ ಜೀವನದಲ್ಲಿ ಅನೇಕ ಸ್ಟ್ರಗಲ್ಗಳನ್ನು ಅನುಭವಿಸುತ್ತಾ ನಾವು ಪ್ರತಿ ದಿವಸ ಜೀವನವನ್ನು ಕಳೆಯಬೇಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಪ್ರತಿದಿನವನ್ನು ಒಂದು ಹುಮ್ಮಸ್ಸಿನಿಂದ ನಾವು ಪ್ರಾರಂಭಿಸಿದ್ದೇ ಆದಲ್ಲಿ ನಮ್ಮ ಒಂದು ಗುರಿ ಏನಿದೆ ಅದರ ಕಡೆ ನಾವು ಸಾಗಬಹುದಾಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಹಾನ್ ವ್ಯಕ್ತಿಗಳಾದಂಥ ಒಬ್ಬ APJ ಅಬ್ದುಲ್ ಕಲಾಂ ಅವರು ಹೇಳಿರ್ತಕ್ಕಂಥ ಒಂದು ಥಾಟ್ಸ್ ಬಗ್ಗೆ ವಿಚಾರ ಮಾಡಿಕೊಳ್ತಾ ಇವತ್ತಿನ ಒಂದು ಕ್ಲಾಸನ್ನು ನಾವು ಪ್ರಾರಂಭಿಸೋಣ. ಅವ್ರು ಹೇಳಿದಂತೆ ಗಾಡ್ ಈಸ್ ಆಲ್ವೇಸ್ ವಿತ್ ಮೀ. ನಾವು ಥಿಂಕ್ ಮಾಡ್ಕೋಬೇಕು, ದೇವರು ನನ್ನ ಜೊತೆ ಇದ್ದಾನೆ, ನನ್ನ ದಿನ ಪ್ರಾರಂಭದಲ್ಲೇ ದೇವರು ನನ್ನ ಜೊತೆ ಇದ್ದಾನೆ ಅನ್ನೋ ಒಂದು ಭಾವನೆಯೊಂದಿಗೆ ನಮ್ಮ ದಿನವನ್ನು ಪ್ರಾರಂಭ ಮಾಡೋಣ. ಅದಕ್ಕೆ ಜೊತೆಗೆ ಟುಡೇ ಈಸ್ ಮೈ ಡೇ, ಈ ದಿನ ನನ್ನ ದಿನ ಅನ್ನೋ ಒಂದು ಥಿಂಕಿಂಗ್ ನಮ್ಮಲ್ಲಿ ಇಟ್ಕೊಂಡು ನಾವು ಈ ಒಂದು ದಿನವನ್ನು ಪ್ರಾರಂಭ ಮಾಡೋಣ. ಅದ್ರ ಜೊತೆಗೆ ಐ ಆಮ್ ಎ ವಿನ್ನರ್, ನಾನು ಗ್ಯಾರಂಟಿ ಗೆಲ್ತೀನಿ ಅನ್ನೋ ಒಂದು ಭರವಸೆಯೊಂದಿಗೆ ನಾವು ದಿನವನ್ನು ಪ್ರಾರಂಭ ಮಾಡೋಣ. ಜೊತೆಗೆ ಐ ಆಮ್ ದ ಬೆಸ್ಟ್, ನಾನೇ ಅತ್ಯುತ್ತಮ ಅನ್ನೋ ಒಂದು ಫೀಲಿಂಗ್ನೊಂದಿಗೆ ನಾವು ದಿನವನ್ನು ಪ್ರಾರಂಭ ಮಾಡೋಣ. ಜೊತೆಗೆ ಐ ಕ್ಯಾನ್ ಡೂ ಇಟ್, ಅಂದರೆ ನನ್ನ ಕೈಯಲ್ಲಿ ಸಾಧನೆ ಆಗೇ ಆಗುತ್ತದೆ ಅನ್ನೋ ಒಂದು ಫೀಲಿಂಗ್ನೊಂದಿಗೆ ನಾವು ಪ್ರತಿ ದಿವಸ ನಾವು ದಿನವನ್ನು ಪ್ರಾರಂಭ ಮಾಡಿದ್ದೇ ಆದಲ್ಲಿ ನಮ್ಮ ದಿನವನ್ನು ಸಕ್ಸಸ್ ಆಗಿ ನಾವು ಮಾಡ್ಕೋಬೋದಾಗಿದೆ. ಪ್ರತಿ ಗಂಟೆ ಪ್ರತಿ ದಿನ ನಮ್ಮ ಗುರಿ ಕಡೆ ಮುಟ್ಟಬೇಕಾದರೆ ನಾವು ಈ ಫೀಲಿಂಗನ್ನು ನಮ್ಮಲ್ಲಿ ತುಂಬಿಕೊಳ್ಳೋದು ಅತಿ ಉಪಯುಕ್ತ ಅನ್ನುವ ಒಂದು ಆಶಾ ನುಡಿಗಳೊಂದಿಗೆ ನಾವು ಈ ದಿನದ ಈ ಒಂದು ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ಈ ತರಗತಿಯಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ವಿವಿಧ ಪರೀಕ್ಷೆಗಳಲ್ಲಿ ಅರೈಸ್ ಆಗಿರ್ತಕ್ಕಂಥ ಕ್ವಶನ್ಗಳು, ಅವುಗಳ ಉತ್ತರ, ಜೊತೆಗೆ ಅವುಗಳಿಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ವಿವರಣೆಯನ್ನು ನೀಡುತ್ತಾ ಈ ಕ್ಲಾಸನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಪ್ರಪ್ರಥಮವಾಗಿ ಒಂದು ಕ್ವಶನ್ ನಾನು ತೊಗೊಂಡಿದ್ದೀನಿ. ಇದು KS ಅಲ್ಲಿ ಅರೈಸ್ ಆಗಿರ್ತಕ್ಕಂಥ ಒಂದು ಕ್ವಶನ್ನು. ವ್ಯಕ್ತಿಯ ತೂಕ ಶೂನ್ಯವಾಗುವುದು ಯಾವಾಗ? ಇಲ್ಲೊಂದು ಪ್ರಶ್ನೆ ಇದೆ, ವ್ಯಕ್ತಿಯ ತೂಕ ಶೂನ್ಯ ಯಾವಾಗ ಆಗುತ್ತದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ 4 ಉತ್ತರಗಳು ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಕಾಣಿಸ್ತಾ ಇದೆ, ಅವನು ಎತ್ತರದ ವಿಮಾನದಲ್ಲಿ ಹಾರಾಡುವಾಗ. ಎರಡನೇ ಆಪ್ಷನ್ ಇದೆ, ಅವನು ಅನಿಲ ಭರಿತ ಬಲೂನಿನಲ್ಲಿ ಸವಾರಿ ಮಾಡುವಾಗ. ಮೂರನೇ ಆಪ್ಷನ್ ಇದೆ, ಅವನು ಉಪಗ್ರಹದಲ್ಲಿ ಸುತ್ತುವಾಗ. 4ನೇ ಆಪ್ಷನ್ ಇದೆ, ಮಂಜುಗಡ್ಡೆ ಮೇಲೆ ನಡೆಯುವಾಗ. ಈ ರೀತಿ ಆನ್ಸರ್ಗಳು ಬಂದಾಗ ನಾವು ಯಾವುದು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಗೊಂದಲ ಸ್ಟಾರ್ಟ್ ಯಾವಾಗ ಆಗುತ್ತದೆ ಅಂದರೆ, ನಮಗೆ ಮಾಹಿತಿ ಸರಿಯಾಗಿಲ್ಲದೇ ಇದ್ದಾಗ ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆ ನಾವು ಇದಕ್ಕೆ ಸರಿಯಾದ ಉತ್ತರ, ಅವನು ಉಪಗ್ರಹದಲ್ಲಿ ಸುತ್ತುವಾಗ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಅವನು ಉಪಗ್ರಹದಲ್ಲಿ ಏನಾದರೂ ಸುತ್ತಾ ಇದ್ದಂದರೆ ಅವನಿಗೆ ತೂಕರಹಿತ ಒಂದು ಫೀಲಿಂಗ್ ಆಗ್ತಾ ಇರುತ್ತೆ. ಇದರ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಇಲ್ಲಿ ನಾವು ಈ ಒಂದು ಸ್ಲೈಡಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ತೂಕರಹಿತ ಅಂದರೆ, ಒಂದು ಬಾಹ್ಯಾಕಾಶದಲ್ಲಿ ಹಾರಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವುದೇ ತೂಕವನ್ನು ಹೊಂದಿರಲ್ಲ ಅನ್ನೋದನ್ನು ಈ ಚಿತ್ರದಲ್ಲಿ ನಾವು ನೋಡ್ಕೋಬೋದಾಗಿದೆ. ಯಾಕೆ ಆ ರೀತಿ ಅಂತ ನಾವು ಇಲ್ಲಿ ನೋಡಿದಾಗ, ಅಲ್ಲಿ ಗ್ರಾವಿಟಿ ಇರಲ್ಲ, ಅಂದರೆ ಬಾಹ್ಯ ಬಲ ಅವರ ಮೇಲೆ ಪ್ರಯೋಗವಾಗ್ತಾ ಇರಲ್ಲ. ನೌಕೆಯದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಬಾಹ್ಯ ಬಲ ಅವನ ಮೇಲೆ ಅಂದರೆ ಪ್ರಯೋಗವಾಗದ ಕಾರಣದಿಂದಾಗಿ ಅವನೇನು ಮಾಡ್ತಾ ಇರ್ತಾನೆ, ತೂಕರಹಿತ ಸ್ಥಾನಕ್ಕೆ ಹೋಗಿರುತ್ತಾನೆ. ಆದರೆ ನಮ್ಮ ಭೂಮಿ ಮೇಲೆ ಅವನಿಗೆ, ನಮಗೆಲ್ಲ ಗೊತ್ತೇ ಇದೆ, ಗುರುತ್ವ ಬಲ ನಮ್ಮ ಮೇಲೆ ಇರ್ತದೆ, ಅದಕ್ಕೆ ನಾವು ತೂಕ ಇರ್ತೀವಿ. ಇಲ್ಲಿ ನೋಡ್ರಲ್ಲಿ, ಅದಕ್ಕೆ ನಾವು ಇಲ್ಲಿ ತೂಕ ಇದ್ದರೂ ಸಹ ಬಾಹ್ಯಾಕಾಶದಲ್ಲಿ ತೂಕರಹಿತ ಒಂದು ಫೀಲಿಂಗ್ ಇರ್ತದೆ. ಹಾಗಾದರೆ ತೂಕ ಅಂದರೆ ಏನು? ತೂಕ ಅಂದರೆ ಇಂಗ್ಲೀಷಲ್ಲಿ ನಾವು ವೆಯ್ಟ್ ಅಂತ ಕರಿತೀವಿ. ತೂಕವು ಒಂದು ಬಲವಾಗಿದೆ, ಅಂದರೆ ತೂಕವು ಒಂದು ಬಲ, ಫೋರ್ಸ್. ಇಟ್ ಈಸ್ ಆಲ್ಸೋ ಎ ಫೋರ್ಸ್ ಅಂತ ನಾವು ಕರಿತೀವಿ. ಇನ್ನು ತೂಕದ SI ಮಾನ, ಫೋರ್ಸ್ದ SI ಮಾನ ಏನಿದೆಯೋ ಅದೇ ಸಹ ಒಂದು ತೂಕದ SI ಮಾನ ಆಗಿರುತ್ತೆ. ತೂಕದ SI ಮಾನ ಬಂದುಬಿಟ್ಟು ನ್ಯೂಟನ್. ಅಲ್ಲಿ ಬಿಗ್ ಲೆಟ್ರಲ್ಲೇ ನ್ಯೂಟನ್ ಬರೀಬೇಕು, N ಬರೀಬೇಕು. ಸ್ವಲ್ಪ ಅದು ಗಮನದಲ್ಲಿ ಇಟ್ಕೊಂಡಿರಬೇಕು. ಕೆಲವೊಂದು ಪ್ರಶ್ನೆಗಳಲ್ಲಿ ಬಿಗ್ ಲೆಟರ್ N, ಸ್ಮಾಲ್ ಲೆಟರ್ N ಈ ರೀತಿ ಕೊಟ್ಟು ಕನ್ಫ್ಯೂಸ್ ಮಾಡುವಂಥ ಒಂದು ಚಾನ್ಸಸ್ ಇರ್ತದೆ. ಅದು ಆವಾಗ ನಾವು ಬಿಗ್ ಲೆಟರ್ N ನಾವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ತೂಕದ SI ಮಾನ ನ್ಯೂಟನ್. ಹಾಗಾದರೆ ತೂಕವು ಯಾವುದನ್ನು ಅವಲಂಬಿಸಿದೆ? ತೂಕ ಯಾವುದನ್ನು ಅವಲಂಬಿಸಿದೆ ಅಂತ ನಾವು ತಿಳ್ಕೊಬೇಕಾಗಿತ್ತಂದರೆ, ಅಲ್ಲಿ ನಮಗೆ ಒಂದು ಫಾರ್ಮುಲಾ ಇದೆ, ವೆಯ್ಟ್ ಈಸ್ ಈಕ್ವಲ್ ಮಾಸ್ ಇಂಟು ಗ್ರಾವಿಟಿ ಅಂತ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ. ಅಂದರೆ ಮಾಸ್ ಅಂದರೆ ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷಗಳ ಗುಣಲಬ್ಧವೇ ತೂಕ ಆಗಿರುತ್ತೆ. ಅಂದರೆ ಯಾವುದೇ ಒಂದು ದ್ರವ್ಯ, ವಸ್ತು ಅಥವಾ ಏನೇ ಒಂದು ತೂಕ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷದ ಅವೆರಡರ ಮೇಲೆ ಅವಲಂಬವಾಗಿರುತ್ತೆ. ಹಾಗಾದರೆ ನಮಗೆಲ್ಲ ಗೊತ್ತೇ ಇದೆ, ಭೂಮಿಯ ಗುರುತ್ವ ವೇಗೋತ್ಕರ್ಷ, ಭೂಮಿಗೆ ಸಾಮಾನ್ಯವಾಗಿ ಭೂಮಿಯ ಗುರುತ್ವ ವೇಗೋತ್ಕರ್ಷ ಐತಪ್ಪ ಅಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವಾಟ್ ಈಸ್ ದ ಗ್ರಾವಿಟೇಷನಲ್ ಡ್ಯೂ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಫ್ ಅರ್ತ್ ಅಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಹಾಗಾದರೆ ಇಲ್ಲಿ ನಾವು ತಿಳ್ಕೊಂಡು ಆಗಲೇ ತೂಕದ
ಮಾಸ್ ಮತ್ತು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ವಿಶ್ವದ ಎಲ್ಲ ಕಡೆ ಈ ರಾಶಿ ಮಾಸ್ ಅಂತ ಏನು ಕರಿತೀವಲ್ಲ, ನಾವು ಇಲ್ಲಿರಲಿ ಚಂದ್ರನ ಮೇಲೆ ಇರಲಿ ಬೇರೆ ಗ್ರಹಕ್ಕೆ ಹೋದರೂ ಸಹ ಮಾಸ್ ಅಷ್ಟೇ ಇರುತ್ತೆ. ಅಂದರೆ ರಾಶಿ ಅಂದರೆ ದ್ರವ್ಯದ ಪ್ರಮಾಣ, ಯಾವುದೇ ಒಂದು ವಸ್ತುವಿನ ದ್ರವ್ಯದ ಪ್ರಮಾಣ ನಾವು ಎಲ್ಲೇ ಹೋದರೂ ಸಹ ಅದು ನಿಖರವಾಗಿರುತ್ತೆ, ಅದು ಚೇಂಜಸ್ ಆಗಲ್ಲ. ಹಾಗಾದರೆ ನಮ್ಮ ತೂಕ ಇನ್ನು ಯಾವುದ್ರ ಮೇಲೆ ಚೇಂಜಸ್ ಆಗ್ತಾ ಇರ್ತಪ್ಪ ಅಂದರೆ ಗುರುತ್ವ ವೇಗೋತ್ಕರ್ಷಣ. ಇದು ಎಲ್ಲ ಕಡೆ ಒಂದೇ ಆಗಿರೋದಿಲ್ಲ, ಇದು ಬೇರೆ ಬೇರೆ. ಈಗ ನಾವು ಬೇರೆ ಗ್ರಹಕ್ಕೆ ಹೋದಾಗ ಬೇರೆ ಆಗ್ತದೆ, ಅದೇ ರೀತಿ ಚಂದ್ರನ ಮೇಲೆ ಹೋದಾಗೂ ಸಹ ಬೇರೆ ಆಗ್ತದೆ. ಈ ರೀತಿ ನಾವು ಭೂಮಿ ಮೇಲೆ ಇದ್ದ ತೂಕಕ್ಕೂ ಚಂದ್ರನ ಮೇಲೆ ತೂಕಕ್ಕೂ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಇಟ್ ಈಸ್ ನಾಟ್ ಡಿಪೆಂಡ್ ಅಪಾನ್ ದ ಮಾಸ್ ಅಂತೂ ಎಲ್ಲ ಕಡೆ ಒಂದೇ ಇರುತ್ತೆ. ಇಟ್ ಈಸ್ ದ ಓನ್ಲಿ ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಡ್ಯೂ ಟು ಗ್ರಾವಿಟಿ ಅಂತ. ವೇಗೋತ್ಕರ್ಷಕ್ಕೆ ಒಂದು ಬದಲಾವಣೆ ಒಂದು ಕಾರಣದಿಂದಾಗಿ ನಾವು ಬೇರೆ ಬೇರೆ ತೂಕವನ್ನು ಇಲ್ಲಿ ಅನುಭವಿಸ್ತಾ ಇರ್ತೀವಿ. ಇನ್ನು ಆ ಬೇರೆ ಬೇರೆ ಗ್ರಹಗಳು ಮತ್ತು ಉಪಗ್ರಹಗಳು ಅಷ್ಟೇ ಅಲ್ಲ, ನಮ್ಮ ಗುರುತ್ವ ವೇಗೋತ್ಕರ್ಷ ನಮ್ಮ ಭೂಮಿಯ ಮೇಲೂ ಸಹ ಬದಲಾಗ್ತಾ ಇರುತ್ತೆ. ಯಾಕಪ್ಪ ಬದಲಾಗ್ತದೆ? ಯಾಕೆ ಬದಲಾಗ್ತದೆ ಅಂದರೆ ನಮ್ಮ ಭೂಮಿಯ ಆಕಾರ ನಮಗೆಲ್ಲ ಗೊತ್ತಾಗಿದೆ ಜಿಯೋಯಿಡ್ ಆಕಾರ ಅಂತ ಕರಿತೀವಿ. ಇದು ದೀರ್ಘವೃತ್ತ, ಒಂದು ಸ್ವಲ್ಪ ಸುರುಳಿ ದೀರ್ಘವೃತ್ತಾಕಾರದಲ್ಲಿ ಇರೋದ್ರಿಂದ, ಅಂದರೆ ಧ್ರುವಗಳಲ್ಲಿ ಚಪ್ಪಟೆ ಮತ್ತು ಮಧ್ಯದಲ್ಲಿ ಉಬ್ಬಿದ ಒಂದು ಆಕಾರ ಇರೋದ್ರಿಂದ ಈ ಒಂದು ವೇಗೋತ್ಕರ್ಷ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾದರೆ ನಮ್ಮ ಭೂಮಿಯ ಮೇಲೆ ಎಲ್ಲ ಕಡೆ ಒಂದೇ ರೀತಿ ನಾವು ತೂಕ ಅನುಭವಿಸ್ತೀವಿ ಅಂದರೆ ಖಂಡಿತವಾಗಿಯೂ ನಾವು ಇದರ ಆಧಾರದ ಮೇಲೆ ಹೇಳ್ಬೋದಾಗಿದೆ, ಖಂಡಿತವಾಗಿ ನಾವು ಎಲ್ಲ ಪ್ರದೇಶದಲ್ಲಿ ತೂಕ ಒಂದೇ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಬಟ್ ರಾಶಿ ಮಾತ್ರ ಒಂದೇ ಆಗಿರುತ್ತೆ. ಅಂದರೆ ನಾವು ಭೂಮಧ್ಯ ರೇಖೆಯಲ್ಲಿದ್ದರೂ ಸಹ ಒಂದೇ ಆಗಿರುತ್ತೆ, ಬೇರೆ ಕಡೆ ಹೋದರೂ ಸಹ ಒಂದೇ ಆಗಿರುತ್ತೆ. ಇದರ ಮೇಲೆ ಒಂದು ಕ್ವಶನ್ ರೈಸ್ ಆಗಿದೆ. ಅಂದರೆ ಭೂಮಿ ಎಲ್ಲ ಕಡೆ ವಸ್ತುವಿನ ತೂಕ ಏನಾಗಿದೆ, ನಿರ್ದಿಷ್ಟವಾಗಿರುತ್ತೆ ಅಂತ ಕೊಟ್ಟಿದ್ದಾನೆ, ಧ್ರುವಗಳಲ್ಲಿ ಹೆಚ್ಚಾಗಿರುತ್ತೆ ಅಂತ ಕೊಟ್ಟಿದ್ದಾನೆ, ಸಾಮಾಜಿಕ ವೃತ್ತದ ಬಳಿ ಹೆಚ್ಚಾಗಿರುತ್ತೆ ಅಂತ ಕೊಟ್ಟಿದ್ದಾರೆ, ಜೊತೆಗೆ ಭೂಕೇಂದ್ರದಲ್ಲಿ ಶೂನ್ಯವಾಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾವು ಈ 4 ಉತ್ತರಗಳಲ್ಲಿ ಸರಿಯಾದನ್ನು ನಾವು ಆಯ್ಕೆ ಮಾಡಿದಾಗ ಯಾವುದಪ್ಪ ಅಂದರೆ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಭೂಕೇಂದ್ರದಲ್ಲಿ ಶೂನ್ಯವಾಗಿರುತ್ತೆ. ನಮಗಂತೂ ಗೊತ್ತೇ ಇದೆ ತೂಕ ನಿರ್ದಿಷ್ಟವಾಗಿರುವುದಿಲ್ಲ ಅಂತ ನಾನು ಆಗಲೇ ಹೇಳಿದೆ. ಏನಾಗಿರ್ತದಪ್ಪ ಅಂದರೆ ಬದಲಾವಣೆ ಆಗ್ತಾ ಇರುತ್ತೆ. ಕಾರಣ ಏನಿದೆ ಅಂದರೆ ಅಲ್ಲಿ ಗುರುತ್ವ ವೇಗೋತ್ಕರ್ಷ ಏನಿದೆಯಲ್ಲ ಅದು ಬದಲಾವಣೆ ಆಗ್ತಾ ಇರೋ ಕಾರಣದಿಂದಾಗಿ ಯಾವುದೇ ಒಂದು ವಸ್ತು ತನ್ನ ತೂಕ ನಿರ್ದಿಷ್ಟವಾಗಿರೋಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಜೊತೆಗೆ ಇಲ್ಲಿ ಸಾಮಾಜಿಕ ವೃತ್ತದ ಬಳಿ ಹೆಚ್ಚಾಗಿರುತ್ತೆ ಅಂತ ಒಂದು ಇದೆ, ಅದು ನಾವು ತೆಗಿಬೇಕಾಗಿದೆ ಆಪ್ಷನ್ನು. ಅದು ಯಾಕಂತ ಇಲ್ಲಿ ನಾವು ರೀಸನ್ ತೊಗೊತ ಹೋಗೋಣ. ಯಾಕಂದರೆ ಅಲ್ಲಿ ನೋಡ್ರಿ, ಅಲ್ಲಿ ಸಾಮಾಜಿಕ ವೃತ್ತದ ಬಳಿ ನಮಗೆಲ್ಲ ಗೊತ್ತಿದೆ ಅದು ರೇಡಿಯಸ್ ಜಾಸ್ತಿ ಇದೆ. ನಮ್ಮ ಭೂಮಿಯ ಒಂದು ರೇಡಿಯಸ್ ಏನು ತ್ರಿಜ್ಯ ಅಂತ ಕರಿತೀವಲ್ಲ ಅದು ಹೆಚ್ಚಾಗಿರೋದ್ರಿಂದ ಅಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಗುರುತ್ವ ಬಲ ಲೈಟಾಗಿ ಕಡಿಮೆ ಇದೆ. ಯಾವಾಗ ಗುರುತ್ವಾಕರ್ಷಣ ಕಡಿಮೆ ಇರ್ತದೋ ಆವಾಗ ತೂಕನೂ ಸಹ ಕಡಿಮೆ ಇರ್ತದೆ. ಎಲ್ಲಿ ಈಕ್ವೇಟರ್ ಅಂದರೆ ಸಾಮಾಜಿಕ ವೃತ್ತದ ಬಳಿ. ಇನ್ನು ಧ್ರುವದ ಕಡೆ ಹೋದಾಗ ರೇಡಿಯಸ್ ಕಡಿಮೆಯಾಗಿ ಗುರುತ್ವ ವೇಗೋತ್ಕರ್ಷ ಹೆಚ್ಚಾಗ್ತದೆ. ಆ್ಯಸ್ ಯೂಶುವಲ್ ಗುರುತ್ವ ವೇಗೋತ್ಕರ್ಷ ಹೆಚ್ಚಾಯ್ತಂದರೆ ನಮ್ಮ ವೆಯ್ಟು ಸಹ ಹೆಚ್ಚಾಗ್ತದೆ. ಇಲ್ಲಿ ನಾವು ನೋಡ್ಬೋದಾಗಿದೆ, ಇಲ್ಲಿ ಸಾಮಾಜಿಕ ವೃತ್ತದ ಬಳಿ ಕಂಪೇರ್ ಟು ಧ್ರುವಗಳ ಕಡೆ ಕಂಪೇರ್ ಮಾಡಿದಾಗ ಸಾಮಾಜಿಕ ವೃತ್ತದ ಬಳಿ ಕಡಿಮೆ ತೂಕ ಇರ್ತದೆ, ಧ್ರುವದ ಕಡೆ ಹೆಚ್ಚಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಇರ್ಬೋದು, ಒಂದು 70 kg ಹಂಗೆ ಧ್ರುವದ ಹತ್ರ ಇದ್ದನಂದರೆ ಸಾಮಾಜಿಕ ವೃತ್ತದ ಕಡೆ ಅದೇ ವ್ಯಕ್ತಿ ಬಂದನಂದರೆ 70ಕ್ಕಿಂತ ಕಡಿಮೆ ಇರ್ತದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಸಾಮಾಜಿಕ ವೃತ್ತದ ಬಳಿ ಕಡಿಮೆ ಇರ್ತದೆ, ಧ್ರುವದ ಕಡೆ ಹೋದಾಗ ಹೆಚ್ಚಾಗಿರುತ್ತದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಭೂಮಿಯ ತ್ರಿಜ್ಯ ಅಂತ. ಇನ್ನು ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ ಭೂಕೇಂದ್ರದಲ್ಲಿ ತೂಕ ಎಷ್ಟಿದೆ. ಭೂಕೇಂದ್ರ ಅಂದರೆ ಭೂಮಿಯ ಒಳಗಡೆ ಕೇಂದ್ರ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟಲ್ಲಿ ನಮ್ಮ ಭೂಕೇಂದ್ರ ಅಂತ ಕರಿತೀವಿ. ಆ ಕೇಂದ್ರದಲ್ಲಿ ತೂಕ ಎಷ್ಟು ಇರ್ತದಪ್ಪ ಅಂದರೆ ಅಲ್ಲಿ 0 ಇರ್ತದೆ, ಅಲ್ಲಿ ಯಾವುದೇ ತೂಕ ಇರಲ್ಲ. ಕಾರಣ ಏನಪ್ಪ ಅಂದರೆ ಅಲ್ಲಿ ರೇಡಿಯಸ್ ತ್ರಿಜ್ಯ ಇದೆಯಲ್ಲ ಭೂಮಿದು 0 ಇರುವ ಕಾರಣದಿಂದಾಗಿ ಅಲ್ಲಿ ತೂಕ ಏನಾಗಿರುತ್ತೆ 0 ಆಗಿರುತ್ತೆ. ಆದರೆ ರಾಶಿ ಮಾತ್ರ ಎಷ್ಟಿದೆಯೋ ಅಷ್ಟೇ, ಅದು ನಿರ್ದಿಷ್ಟವಾಗಿರುತ್ತೆ ಯಾವುದೋ ರಾಶಿ, ಬಟ್ ಚೇಂಜ್ ಆಗ್ತಾ ಇರೋದು ಮಾತ್ರ ತೂಕ. ಇದು ಸಂಬಂಧಪಟ್ಟಂತೆ ನಮ್ಮ ಇದು ಸೂತ್ರ ಇದೆ ನೋಡಿರಿ, ಇಲ್ಲಿ ಗುರುತ್ವಕ್ಕೆ ಸಂಬಂಧಪಟ್ಟಂತೆ Fg = G × m1 × m2/r² ಅಂತ. ಅಂದರೆ r² ಅನ್ನುವುದು ಭೂಮಿಯ ತ್ರಿಜ್ಯ ಇದೆ, ಎರಡು ರಾಶಿಗಳ ತೂಕವನ್ನು ಗುಣಲಬ್ಧ ಇದೆ ಮೇಲ್ಗಡೆ ಇರ್ತಕ್ಕಂಥದ್ದು. ಈ ಒಂದು ಫಾರ್ಮುಲಾದ ಮೇಲೆ ನಾವು ಗುರುತ್ವವನ್ನು ಇದು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೊನ್ನೆ ರೀಸೆಂಟಾಗಿ ಆಗಿರ್ತಕ್ಕಂಥ GTTC ಎಕ್ಸಾಮ್ 2024 ಒಂದು ಕ್ವಶನ್ ರೈಸ್ ಆಗಿದೆ. ಏನಂತ ಕ್ವಶನ್ ಇದೆ, 2 ಕಾಯಿಗಳ ನಡುವಿನ ಗುರುತ್ವಾಕರ್ಷಣ ಬಲ, ಅಂದರೆ ಯಾವುದೇ 2 ಕಾಯಿಗಳ ನಡುವೆ ಗುರುತ್ವಾಕರ್ಷಣ ಬಲ ಏನಾಗ್ತಾ ಇರುತ್ತೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರಗಳು ಇದ್ದಾವೆ. ಏನೇನಿದ್ದಾವೆ? ಯಾವಾಗಲೂ ವಿಕರ್ಷಕ ಅಂದರೆ ಏನಾದರೂ ಅವು ರಿಫಲ್ಷನ್ ಆಗ್ತಾ ಇರ್ತವೆ. ಸೆಕೆಂಡ್ ಆಪ್ಷನ್ ಯಾವಾಗಲೂ ಆಕರ್ಷಕ, ಯಾವುದೇ 2 ಕಾಯಿಗಳು ಅಟ್ರಾಕ್ಷನ್ ಆಗ್ತಾ ಇರ್ತವೆ, ಆಕರ್ಷಕವಾಗಿರ್ತವೆ ಅಂದರೆ ಅಟ್ರಾಕ್ಷನ್ ಆಗ್ತಾ ಇರ್ತವೆ. ಜೊತೆಗೆ ಮೂರನೇದೇನಿದೆಯಪ್ಪ ಅಂದರೆ ಹೆಚ್ಚಿನ ಅಂತರವಿದ್ದಾಗ ಮಾತ್ರ ಆಕರ್ಷಕ, ಅಂದರೆ ಯಾವಾಗ ಅವು
ಬಹಳ ದೂರ ಇತ್ತಂದರೆ ಅವು ಆಕರ್ಷಕವಾಗಿರ್ತವೆ, ಬಹಳ ಹತ್ತಿರ ಇತ್ತಂದರೆ ವಿಕರ್ಷವಾಗಿರ್ತವೆ ಅಂತ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನಾವು ಮಾಹಿತಿಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾಗ ನಾವು ಆನ್ಸರ್ನ ಈಸಿಯಾಗಿ ಮಾಡ್ಬೋದಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಯಾವಾಗಲೂ ಆಕರ್ಷಕವಾಗಿರ್ತವೆ. ಯಾವುದೇ ಎರಡು ಕಾಯಗಳ ನಡುವೆ ಗುರುತ್ವಾಕರ್ಷಣೆ ಬಲ ಏನಿರ್ತದಲ್ಲ ಅದು ಯಾವಾಗಲೂ ಸಹ ಆಕರ್ಷಕವಾಗಿರ್ತವೆ. ಅದು ಹೆಚ್ಚಿನ ದೂರ ಇರಲಿ ಕಡಿಮೆ ದೂರ ಇರಲಿ ಯಾವಾಗಲೂ ಆಕರ್ಷಕವಾಗಿರುತ್ತೆ. ಬಟ್ ಹೆಚ್ಚು ಕಡಿಮೆ ದೂರ ಇದ್ದಾಗ ಅವುಗಳ ಆಕರ್ಷಣ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅವುಗಳ ಬಗ್ಗೆ ಇದರ ಬಗ್ಗೆ ನಮಗೆ ತಿಳಿಸುವಂಥ ಒಂದು ನಿಯಮವನ್ನೇ ನಾವೇನಂತ ಕರಿತೀವಿ, ಗುರುತ್ವ ನಿಯಮ ಅಂತ ಕರಿತೀವಿ. ಈ ಗುರುತ್ವ ನಿಯಮವನ್ನು ಇಂಗ್ಲೀಷಲ್ಲಿ ಗ್ರಾವಿಟೇಷನ್ ಅಂತ ಕರಿತೇವೆ. ಹೆಂಗಿರ್ತದಪ್ಪ ಅಂದರೆ ಗ್ರಾವಿಟೇಷನ್ನು ನೋಡ್ರಿ, ವಿಶ್ವದ ಪ್ರತಿಯೊಂದು ಕಣವು ಆಕರ್ಷಿಸ್ತದೆ. ಅಂದರೆ ಪ್ರತಿಯೊಂದು ಕಣ ಇನ್ನೊಂದು ಕಣವನ್ನು ಆಕರ್ಷಿಸ್ತದೆ. ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟ್ಸ್ ಬಿಟ್ವೀನ್ ಆಲ್ ಸಬ್ಜೆಕ್ಟ್ಸ್. ಎಲ್ಲ ಆಬ್ಜೆಕ್ಟ್ಸ್ ಮಧ್ಯದಲ್ಲಿ ಏನಿರ್ತದಪ್ಪ ಅಂದರೆ ಗುರುತ್ವಾಕರ್ಷಣೆ ಇರ್ತದೆ. ಆ ಒಂದಕ್ಕೊಂದು ಆಕರ್ಷಣೀಯವಾಗಿರುತ್ತವೆ, ಅಂದರೆ ಒಂದಕ್ಕೊಂದು ಆಕರ್ಷಣೆ ಆಗ್ತಾ ಇರುತ್ತೆ. ಈ ಆಕರ್ಷಣೆ ಯಾವುದಕ್ಕೆ ಡಿಪೆಂಡ್ ಆಗಿದೆಯಪ್ಪ ಅಂದರೆ ಇಲ್ಲಿ ರಾಶಿಗಳು ಯಾವಾಗ ಎರಡು ದೊಡ್ಡ ಅಂದರೆ ರಾಶಿಗಳ ಜಾಸ್ತಿ ಇತ್ತಂದರೆ ಅವುಗಳ ಆಕರ್ಷಣೆ ಬಲನೂ ಸಹ ಹೆಚ್ಚಾಗಿರುತ್ತೆ. ರಾಶಿಗಳು ಕಡಿಮೆ ಇರ್ತಂದರೆ ಆಕರ್ಷಣೆ ಬಲ ಕಡಿಮೆ ಆಗಿರುತ್ತೆ. ಈಗ ಇಷ್ಟು ದೊಡ್ಡದ ಗಾತ್ರದ ಎರಡು ವಸ್ತುಗಳಿಗಿಂತ ಇಷ್ಟು ದೊಡ್ಡದ ಗಾತ್ರದ ಎರಡು ವಸ್ತುಗಳ ಆಕರ್ಷಣೀಯ ಬಲ ಕಡಿಮೆ ಇರ್ತದೆ. ದೊಡ್ಡದಾಗಿರ್ತಕ್ಕ ರಾಶಿ ಇರ್ತಕ್ಕಂತಹ ಒಂದು ಆಬ್ಜೆಕ್ಟ್ಸ್ನ ಒಂದು ಆಕರ್ಷಣೀಯ ಬಲ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಇನ್ನು ನೆಕ್ಸ್ಟು ಆಕರ್ಷಣೀಯ ಬಲ ದೂರ ಅಂದರೆ ಈ ಎರಡು ಆಬ್ಜೆಕ್ಟ್ಸ್ ಏನಿದಾವಲ್ಲ ಹತ್ತಿರ ಇದ್ದಾಗ ಆಕರ್ಷಣೆ ಬಲ ಹೆಚ್ಚಾಗಿರುತ್ತೆ, ದೂರ ಹೋದಂತೆ ಆಕರ್ಷಣೆ ಬಲ ಕಡಿಮೆ ಇರ್ತದೆ. ಅಂದರೆ ಈ ಆಕರ್ಷಣೆ ಬಲ ಡಿಪೆಂಡ್ ಆಗಿರ್ತಕ್ಕಂಥದ್ದು ರಾಶಿ ಮತ್ತು ದೂರದ ಮೇಲೆ. ಇದು ಎಲ್ಲ ತಿಳಿಸ್ತಾ ಇರ್ತಕ್ಕಂಥದ್ದು ಗುರುತ್ವ ಬಲ ಒಂದು ಕಾನ್ಸೆಪ್ಟ್ನಲ್ಲಿ ಈ ಅಂಶಗಳು ಬರ್ತವೆ. ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾಗ ನಾವು ಯಾವುದೇ ಪ್ರಶ್ನೆ ಬಂದರೂ ಸಹ ನಾವು ಆರಾಮಾಗಿ ಆನ್ಸರ್ ಮಾಡಬಹುದಾಗಿದೆ. ಅಂದರೆ ಕಣಗಳು ಅಂದರೆ ಆಬ್ಜೆಕ್ಟ್ಸ್ ದೂರ ಹೆಚ್ಚಾದರೆ ಆಕರ್ಷಣೆ ಕಡಿಮೆ ಆಗ್ತದೆ, ದೂರ ಕಡಿಮೆ ಆದರೆ ಆಕರ್ಷಣೆ ಹೆಚ್ಚಾಗ್ತದೆ ಅಂತ. ಅಂದರೆ ಅದು ವಿಲೋಮ ಅನುಪಾತ ಅಂತ ಕರಿತೀವಿ. ಅಂದರೆ ದೂರ ಆದಾಗ ಹೆಚ್ಚಾಗೋದು ಇದು ವಿಲೋಮ ಅನುಪಾತ ವರ್ಗಕ್ಕೆ ಅಂತ ಇದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ನಾವು ಆಗಲೇ ಹಿಂದಿನ ಸೈಡಲ್ಲಿ ನೋಡಿದ್ವಿ. ಅದೇ ಸೂತ್ರದ ಮೇಲೆ ಇಲ್ಲಿ ನೋಡಿರಿ, ಇಲ್ಲಿ M1 × M2 ಅವು ಗ್ರಾವಿಟಿ ಮಾಸುಗಳು, ಎರಡು ಮಾಸುಗಳು ಗುಣಲಬ್ಧ ಮಾಡ್ಕೋಬೇಕು ರಾಶಿಗಳು, ಜೊತೆಗೆ R² ಅದ್ರ ವಿಲೋಮ ಆಗಿರುತ್ತೆ ಅಂತ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಶಬ್ದದ ಅಲೆಗಳು. ಶಬ್ದದ ಅಲೆಗಳು ಯಾವ ರೀತಿ ಅಲೆಗಳು ಅಂತ ಒಂದು ಪ್ರಶ್ನೆ PSC ಎಕ್ಸಾಮಲ್ಲಿ ರೈಸ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಶಬ್ದದ ಅಲೆಗಳು ಯಾವ ರೀತಿಯಾಗಿದ್ದಾವೆ? ಶಬ್ದದ ಅಲೆಗಳು ಏನು ನೀಲಾಳೆಗಳು, ವಿದ್ಯುತ್ ಕಾಂತೀಯ ಅಯಸ್ಕಾಂತೀಯ ಅಲೆಗಳು ಅಂತ ಒಂದೇ ಆನ್ಸರ್ ಕೊಟ್ಟಿದ್ದಾನೆ. ಎರಡನೇ ಆನ್ಸರ್ ಏನು ಕೊಟ್ಟಿದ್ದಾನೆ, ಯಾಂತ್ರಿಕ ಅಡ್ಡ ಅಲೆಗಳು ಅಂತ ಕೊಟ್ಟಿದ್ದಾರೆ. ಮೂರನೇ ಆನ್ಸರ್ ಏನು ಕೊಟ್ಟಿದ್ದಾನೆ, ವಿದ್ಯುತ್ ಅಯಸ್ಕಾಂತ ಅಡ್ಡ ಅಲೆಗಳು ಅಂತ ಕೊಟ್ಟಿದ್ದಾನೆ. ನಾಲ್ಕನೇದು ಯಾಂತ್ರಿಕ ನೀಲ ಅಲೆಗಳು ಅಂತ ಕೊಟ್ಟಿದ್ದಾರೆ. ಶಬ್ದ ಅಲೆಗಳು ಅಂದರೆ ನಾವೆಲ್ಲ ಶಬ್ದ ಕೇಳಿಸ್ಕೊತಾ ಇರ್ತೀವಲ್ಲ ಆ ಅಲೆಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇಲ್ಲಿ ನಾವು ಉತ್ತರ ನೋಡಿದಾಗ ಯಾಂತ್ರಿಕ ನೀಳ ಅಲೆಗಳು ಅಂದರೆ ಶಬ್ದ ಅಲೆಗಳು ಏನಾಗಿದ್ದಾವಪ್ಪ ಅಂದರೆ ಅವು ಯಾಂತ್ರಿಕ ನೀಳ ಅಲೆಗಳು. ಯಾಕಪ್ಪ ನೀಳ ಅಲೆಗಳು ಅಂತ ಕರಿತೀವಿ ಅಂತ ಇಲ್ಲಿ ನಾವು ತಿಳ್ಕೊತ ಹೋಗೋಣ. ಈ ನೀಳ ಅಲೆಗಳಂದರೆ ಲ್ಯಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರೀತಾರೆ. ಸೌಂಡ್ ವೇವ್ಸ್ ಆರ್ ಲ್ಯಾಂಜಿಟ್ಯೂಡಿನಲ್ ವೇವ್ಸ್. ವೈ ಬಿಕಾಸ್ ಕಣಗಳ ಶೋಭೆ ಏನಾಗ್ತಾಯಿದಪ್ಪ ಅಂದರೆ ಪ್ರಸಾರ ದಿಕ್ಕಿಗೆ ಸಮಾನಾಂತರ ದಿಕ್ಕಿನಲ್ಲಿ ಚಲಿಸ್ತಾ ಇತ್ತು. ಅಲ್ಲಿ ನಾವು ಸ್ಲೈಡಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಈ ಮಾಧ್ಯಮ ಇರ್ತದೆ ನೋಡಿರಿ, ಆ ಮಾಧ್ಯಮದಲ್ಲಿ ಚಲಿಸ್ತಾ ಇರ್ತಕ್ಕಂಥ ಕಣಗಳಿಗೆ ಸಮಾನಾಂತರವಾಗಿ ಈ ರೀತಿ ಚಲಿಸ್ತಾ ಇರೋದ್ರಿಂದ, ಇದು ಸಮಾನಾಂತರ ದಿಕ್ಕಿನಲ್ಲಿ ಚಲಿಸ್ತಾ ಇರೋದ್ರಿಂದ ನಾವೇನಂತ ಕರಿತೀವಿ, ಇದನ್ನು ನೀಲ ತರಂಗಗಳು ಅಥವಾ ನೀಲ ಅಲೆಗಳು ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಅಡ್ಡ ಅಲೆಗಳು ಅಥವಾ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಬರ್ತವೆ. ಟ್ರಾನ್ಸ್ವರ್ಸ್ ವೇವ್ ಅಂದರೆ ಅಲೆಗಳ ದಿಕ್ಕು ಪ್ರಸಾರ ದಿಕ್ಕಿಗೆ ಲಂಬವಾಗಿ ನಾವು ನೋಡ್ಬೋದು. ಇಲ್ಲಿ ನೀರಿನ ಅಲೆಗಳು, ನೀರಿನ ತರಂಗಗಳು ಅಥವಾ ನೀರಿನ ಅಲೆಗಳೇನಿದಾವಲ್ಲ ಅವೇನಾಗ್ತಾ ಇರ್ತವಪ್ಪ ಅಂದರೆ ಪ್ರಸಾರ ದಿಕ್ಕಿಗೆ ಲಂಬವಾಗಿ ಚಲಿಸ್ತಾ ಇರ್ತವೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು, ಅಡ್ಡ ತರಂಗಗಳು ಅಂತ ಕರಿತೀವಿ. ಅವು ಸಮಾನಾಂತರವಾಗಿ ಚಲಿಸ್ತಾ ಇರೋದ್ರಿಂದ ಶಬ್ದ ತರಂಗಗಳನ್ನು ನಾವೇನಂತ ಕರಿತೀವಿ, ನೀಳ. ಇವೆಲ್ಲ ಯಾಂತ್ರಿಕ ತರಂಗಗಳು ಅಥವಾ ಯಾಂತ್ರಿಕ ಅಲೆಗಳು. ಯಾವ್ಯಾವುದು, ಶಬ್ದದ್ದು ಮತ್ತು ನೀರಿಂದು. ರೈಟ್. ಇನ್ನೊಂದು ರೀತಿಯ ವೇವ್ಸ್ ಬರ್ತವೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈಟ್ ವೇವ್ಸು, ಮೈಕ್ರೋವೇವ್ಸು. ಇವಕ್ಕೆಲ್ಲ ಮಾಧ್ಯಮದ ಅವಶ್ಯಕತೆ ಇದೆ. ಯಾವುದಕ್ಕೆ, ನಮ್ಮ ಶಬ್ದಕ್ಕೆ ಮತ್ತು ನೀರಿಗೆ, ಇದಕ್ಕೆ ಮಾಧ್ಯಮದ ಒಂದು ಅವಶ್ಯಕತೆ ಇದೆ. ಅದೇ ರೀತಿ ನಮಗೆ ಲೈಟ್ಗೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇರಲ್ಲ. ಅವನ್ನೇನಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಇದರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಒಂದಂತೂ ಪಕ್ಕ ನೆನಪಿಟ್ಕೊಂಡಿರಬೇಕು, ಯಾಂತ್ರಿಕ ಅಲೆಗಳು ಯಾವ್ಯಾವಪ್ಪ ಅಂದರೆ ನಮಗೆ ಸೌಂಡ್ ವೇವ್ಸ್ ಮತ್ತು ವಾಟರ್ ವೇವ್ಸ್, ಅಂದರೆ ಶಬ್ದ ಅಲೆಗಳು ಮತ್ತು ನೀರಿನ ಅಲೆಗಳು ಅಂತ. ಯಾವುದಕ್ಕೆ ಲಾಂಜಿಟ್ಯೂಡಲ್ ಅಂತ ಕರಿತೀವಿ, ಯಾವುದಕ್ಕೆ ಟ್ರಾನ್ಸ್ವರ್ಸ್ ಅಂತ ಕರಿತೀವಿ. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊ. ಇನ್ನೊಂದು ರೀತಿ ಇದೆ, ಎಕ್ಸ್ರೇಸ್, ಲೈಟ್ ವೇವ್ಸ್, ಮೈಕ್ರೋವೇವ್ಸ್. ಇವೆಲ್ಲವನ್ನ ಏನಂತ ಕರಿತೀವಿ ನಾವು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಅದಕ್ಕೆ ಯಾಕಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿ ಮಾಧ್ಯಮದ ಅವಶ್ಯಕತೆ ಇರಲ್ಲ. ದೇ ಡು ನಾಟ್ ರಿಕ್ವೈರ್ ಎನಿ ಮೀಡಿಯಮ್. ಯಾವ ಲೈಟ್ ವೇವ್ಸ್ ಆಗಿರ್ಬೋದು, ಮೈಕ್ರೋವೇವ್ಸ್ ಆಗಿರ್ಬೋದು, ಇನ್ಫ್ರಾರೆಡ್, ಎಕ್ಸ್ರೇಸ್, ಇವೆಲ್ಲವೂ ಸಹ ಯಾವುದೇ ಮಾಧ್ಯಮದ ಅವಶ್ಯಕತೆ ಇರಲ್ಲ. ಅದಕ್ಕೆ ಅವನೇನಂತ ಕರಿತೀವಿ ನಾವು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಆದರೆ ಈ ನೀರಿನ ಅಲೆಗಳು ಮತ್ತು
ಸೌಂಡ್ ವೇವ್ಸ್ಗೆ ಒಂದು ಮಾಧ್ಯಮದ ಅವಶ್ಯಕತೆ ಇದೆ, ಆದ್ದರಿಂದ ಅವನ್ನು ಯಾಂತ್ರಿಕ ಅಂತ ಕರಿತೀವಿ. ರೈಟ್, ಇದಿಷ್ಟು ಬಗ್ಗೆ ನಾವು ತಿಳ್ಕೊಳ್ಳೋಣ. ಇನ್ನು ನಿರ್ವಾತದಲ್ಲಿ ಶಬ್ದದ ವೇಗ ಅಂದರೆ ಈ ನಾವು ಶಬ್ದದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ನಿರ್ವಾತ ಅಂದರೆ ಅಲ್ಲಿ ಯಾವುದೇ ಒಂದು ಮಾಧ್ಯಮ ಇರಲ್ಲ ಅಂತ ತಿಳ್ಕೊರಿ. ಅದರಲ್ಲಿ ಶಬ್ದದ ವೇಗ ಎಷ್ಟಿರ್ತದೆ ಅಂತ ನಾವು ಅಲ್ಲಿ 4 ಆಪ್ಷನ್ ನೋಡ್ತಾ ಇದ್ದೀವಿ. 0 ಮೀಟರ್/ಸೆಕೆಂಡ್, ಅದು ನಮಗೆ ಗೊತ್ತಿರಬೇಕು. ಮೀಟರ್/ಸೆಕೆಂಡ್ ಅಂದರೆ ಏನು, ಅಲ್ಲಿ ಮತ್ತೆ ಥರ್ಡ್ ಆನ್ಸರ್ ಏನಿದೆ, 0 ಮೀಟರ್/ಸೆಕೆಂಡ್² ಅಂತಿದೆ. ಮೀಟರ್/ಸೆಕೆಂಡ್ಗೂ ಮೀಟರ್/ಸೆಕೆಂಡ್² ಡಿಫ್ರೆನ್ಸ್ ಇದೆ. ಆ ಮೀಟರ್/ಸೆಕೆಂಡ್ ಅನ್ನೋದು ವೇಗದ ಎಸೈಮಾನ ಮೀಟರ್/ಸೆಕೆಂಡು. ಅಲ್ಲಿ ಮೀಟರ್/ಸೆಕೆಂಡ್² ಇದೆ ನೋಡಿರಿ, ಅದು ವೇಗೋತ್ಕರ್ಷದ ಎಸೈಮಾನ. ಇಲ್ಲಿ ನಾವು ಅಲ್ಲಿ 2 ಆಪ್ಷನ್ ನಾವು ತೆಗೆದುಬಿಡ್ಬೋದಾಗಿದೆ. ಯಾಕಂದರೆ ಮೀಟರ್/ಸೆಕೆಂಡ್² ರಿಲೇಟೆಡ್ ಆಗಿರ್ತಕ್ಕಂಥದ್ದು ಆಕ್ಸಲರೇಷನ್ ಅಂದರೆ ವೇಗೋತ್ಕರ್ಷ ಆಗಿರೋದ್ರಿಂದ ಆನ್ಸರ್ ನಂಬರ್ 3 and 4 ವಿ ಕ್ಯಾನ್ ನೆಗ್ಲೆಕ್ಟ್. ಅಂದರೆ ಅವೆರಡನ್ನು ನಾವು 3 ಮತ್ತು 4 ತೆಗೆದುಬಿಡ್ಬೋದು. ಇನ್ನು ಉಳಿದಿರ್ತಕ್ಕಂಥ 2 ಆಪ್ಷನ್ಸ್ ಯಾವುದಪ್ಪ ಅಂದರೆ 0 ಮತ್ತು 330. ನಿರ್ವಾತದಲ್ಲಿ ನಾವು ಆಟೋಮೆಟಿಕ್ಕಾಗಿ ನಮ್ಗೆ ಅನಿಸ್ತದೆ, ಇಲ್ಲಿ ಜೋರಾಗಿ ಹೋಗ್ಬಿಡ್ಬೋದು ನಿರ್ವಾತದಲ್ಲಿ, ಅಂದರೆ ಏನಿರಲ್ಲ ಅಂದರೆ ಫಾಸ್ಟಾಗಿ ಹೋಗ್ತದೆ ವೇಗ ಅಂತ ಹೇಳ್ಬಿಟ್ಟು ನಮಗೆ ಅನಿಸ್ಬಿಡ್ತದೆ. 330 ಮೀಟರ್/ಸೆಕೆಂಡ್ ಇದು ನಾವು ಸಹ ಅನುಭವಿಸಿರ್ತಕ್ಕಂಥ ಒಂದು ಕ್ವಶನ್ನು. ಅದಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥ 330 ಅಂತ ಪಟ್ ಅಂತ ಇರ್ತದೆ. ಆ್ಯಕ್ಚುಲಿ ಅದು 330 ಇರಲ್ಲ, ಅದೇನಾಗಿರುತ್ತೆ 0. ಯಾಕಂದರೆ ಶಬ್ದಕ್ಕೆ ಏನು ಬೇಕಾಗಿದೆ, ಮಾಧ್ಯಮ ಬೇಕಾಗಿದೆ. ನಿರ್ವಾತ ಅಂದರೆ ಅಲ್ಲಿ ಯಾವುದೇ ರೀತಿಯ ಮಾಧ್ಯಮ ಇರಲ್ಲ, ಅದಕ್ಕೆ ಅಲ್ಲಿ ಯಾವುದೇ ರೀತಿಯ ಶಬ್ದ ಪ್ರಸಾರ ಆಗುವುದಿಲ್ಲ. ಆದ್ದರಿಂದ ಶಬ್ದದ ವೇಗ ಏನಾಗಿರುತ್ತೆ, ಅಲ್ಲಿ 0 ಆಗಿರುತ್ತೆ. ಇದು ಸ್ವಲ್ಪ ಕ್ಲಿಯರಾಗಿ ನಾವು ಮಾಡ್ಕೋಬೇಕಾಗಿದೆ. ಮೀಟರ್/ಸೆಕೆಂಡ್ ಅಂದ್ರೇನು, ಮೀಟರ್/ಸೆಕೆಂಡ್² ಅಂದ್ರೇನು ನಾವು ನೋಡಿರಿ. ಅವೆಲ್ಲ ನಮಗೆ ಸ್ವಲ್ಪ ಗೊತ್ತಿತ್ತಂದರೆ ಆನ್ಸರ್ ನಂಬರ್ 3 and 4 ವಿ ಕ್ಯಾನ್ ನೆಗ್ಲೆಕ್ಟ್ ಈಸಿಲಿ. ಓಕೆ, ಇನ್ನು ರಿಮೈನಿಂಗ್ ಅದು ಶಬ್ದಕ್ಕೆ ಒಂದು ಮಾಧ್ಯಮದ ಒಂದು ಅವಶ್ಯಕತೆ ಇದೆ. ಇದರ ಬಗ್ಗೆ ಸ್ವಲ್ಪ ವಿವರಣೆಯಾಗಿ ನೀವು ತಿಳ್ಕೊತ ಹೋಗೋಣ. ಇದೊಂದು ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಎನ್ನುವ ಒಂದು ಪ್ರಯೋಗವನ್ನು ತೋರಿಸುವಂಥ ಈ ಎಲೆಕ್ಟ್ರಾನಿಕ್ ಬೆಲ್ ಇದೆ. ಅದರಲ್ಲಿ ನಾವು ವ್ಯಾಕ್ಯೂಮ್ ಇದ್ದಾಗ, ಅಂದರೆ ಒಳಗಡೆ ಗಾಳಿ ಇದ್ದಾಗ, ಯಾವುದೇ ಒಂದು ಬಾಟಲ್ ಆಗಿರೋ ಏನೋ ತೊಗೊಂಡ್ರೆ ಒಳಗಡೆ ಏನಿಲ್ಲ ಅಂದ್ರೂ ಸಹ ಏನಿರ್ತದೆ, ಗಾಳಿ ಇರ್ತದೆ. ಅದು ಒಂದು ಮಾಧ್ಯಮ. ಅದರಲ್ಲಿರ್ತಕ್ಕಂಥ ಗಾಳಿಯನ್ನೆಲ್ಲ ನಾವು ತೆಗೆದುಬಿಟ್ಟಿವಿ. ಆವಾಗ ನಾವು ಸೌಂಡ್ ಮಾಡಿವಿ ಅಂದರೆ ಕೇಳೋಕ್ಕೆ ಸಾಧ್ಯ ಆಗ್ತದ? ನೋ ಚಾನ್ಸ್, ಕೇಳೋಕ್ಕೆ ಸಾಧ್ಯನೇ ಇರಲ್ಲ. ಯಾಕಂದರೆ ಅಲ್ಲಿ ಮಾಧ್ಯಮ ಇರಲ್ಲ. ಮಾಧ್ಯಮ ಇಲ್ಲ ಅಂದರೆ ತರಂಗಗಳು ಪ್ರಸಾರ ಆಗಲ್ಲ. ತರಂಗಗಳು ಪ್ರಸಾರ ಆಗಲ್ಲ ಅಂದರೆ ನಮ್ಮ ಶಬ್ದ ಕೇಳಿಸಲ್ಲ. ಅದಕ್ಕೆ ನಮಗೆ ಅಲ್ಲಿ ಏನಾಗಿರುತ್ತೆ, ವೇಗ 0 ಮೀಟರ್/ಸೆಕೆಂಡ್ ಎಲ್ಲಿ, ನಿರ್ವಾತದಲ್ಲಿ. ಇನ್ನು ಶಬ್ದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಶಬ್ದ ಒಂದು ಶಕ್ತಿಯ ರೂಪ, ಇದು ಒಂದು ಶಕ್ತಿಯ ರೂಪ ಆಗಿದೆ. ಶಬ್ದದ ಎಸೈಮಾನವನ್ನು ನಾವು ಡೆಸಿಬಲ್ನಾಗ ಹೇಳ್ತೀವಿ. ಡೆಸಿಬಲ್ಸ್ ಅಂದರೆ ಶಬ್ದದ ಎಸೈಮಾನ. ಇನ್ನು ಶಬ್ದ ತೀವ್ರತೆ ಎಷ್ಟು ತೀವ್ರವಾಗಿ ಹೋಗ್ತಾ ಇದೆ ಅನ್ನೋದನ್ನು ಆಡಿಯೋಮೀಟರ್ ಎನ್ನುವ ಒಂದು ಸಾಧನದ ಮುಖಾಂತರ ನಾವು ಅಳಿತೀವಿ. ಜೊತೆಗೆ ನೀರಿನಲ್ಲಿ ಶಬ್ದವನ್ನು ಅಳೆಯುವ ಒಂದು ಉಪಕರಣ ಯಾವುದಪ್ಪ ಅಂದರೆ ಹೈಡ್ರೋಫೋನ್. ನೀರಿನಲ್ಲಿ ಎಷ್ಟು ಶಬ್ದ ಹೋಗ್ತಾ ಇದೆ ಅಂದರೆ ಅದು ಶಬ್ದ ಎಷ್ಟು ಇದೆ ಅನ್ನುವುದನ್ನು ಅಳೆಯಬೇಕಾದ್ರೆ ನಾವು ಹೈಡ್ರೋಫೋನ್ ಎನ್ನುವ ಒಂದು ಉಪಕರಣವನ್ನು ನಾವು ಬಳಸ್ತೀವಿ. ಇಲ್ಲಿ ಅನೇಕ ಎಕ್ಸಾಮ್ಗೆ ರೈಸ್ ಆಗಿರ್ತಕ್ಕಂಥದ್ದು ಶಬ್ದದ ಎಸೈಮಾನದ ಬಗ್ಗೆ ಇಲ್ಲಿ ಡೆಸಿಬಲ್ ಅಂತ ನೆನಪಿಟ್ಕೋಬೇಕು. ಇನ್ನು ಶಬ್ದದ ವೇಗ ಅಂದರೆ ಎಲ್ಲಿ ಶಬ್ದ ಜೋರಾಗಿ ಅಂದರೆ ವೇಗವಾಗಿ ಹೋಗುತ್ತೆ, ನಿಧಾನಕ್ಕೆ ಹೋಗುತ್ತದೆ ಅನ್ನೋದು ಡಿಪೆಂಡ್ ಆಗಿರೋದು ಆ ಮಾಧ್ಯಮದ ಸಾಂದ್ರತೆ. ಅಂದರೆ ಸಾಂದ್ರವಾಗಿರ್ತಕ್ಕಂಥ ಮಾಧ್ಯಮದಲ್ಲಿ ಶಬ್ದದ ವೇಗ ಜಾಸ್ತಿ ಆಗಿರುತ್ತೆ, ವಿರಳವಾಗಿರ್ತಕ್ಕಂಥ ಮಾಧ್ಯಮದಲ್ಲಿ ಶಬ್ದದ ವೇಗ ಕಡಿಮೆ ಆಗಿರುತ್ತೆ. ಯಾಕಂದರೆ ಅಲ್ಲಿ ಅವು ಪ್ರಸಾರ ಆಗೋಕ್ಕೆ ಅನುಕೂಲ, ಸಾಂದ್ರ ಇರ್ತಕ್ಕಂಥದ್ದು ಅಂದರೆ ವರ್ಗಾವಣೆ ಮಾಡಬೇಕಲ್ಲ, ಅದಕ್ಕೆ ಅನುಕೂಲ ಆಗಿರುತ್ತೆ. ಆದ್ದರಿಂದ ಸಾಂದ್ರ ಅಂದರೆ ಇಲ್ಲಿ ಹೆಚ್ಚು ಕಣಗಳು ಇರ್ತಕ್ಕಂಥದ್ದು ಒಂದು ಮಾಧ್ಯಮ. ಈಗ ನಿರ್ವಾತದಲ್ಲಿ ನಾವು ಆಗಲೇ ತಿಳ್ಕೊಂಡಿದ್ದೀವಿ 0 ಮೀಟರ್/ಸೆಕೆಂಡ್, ಗಾಳಿಯಲ್ಲಿ ತಿಳ್ಕೊಂಡಿದ್ದೀವಿ 3.3 ಮೀಟರ್/ಸೆಕೆಂಡ್. ನಿಮಗೆ ಇಲ್ಲಿ ಕೆಲವೊಂದು ಪುಸ್ತಕದಲ್ಲಿ ಬೇರೆ ಬೇರೆ ಉತ್ತರ ಕೊಟ್ಟಿರ್ಬೋದು. ಅಕಾರ್ಡಿಂಗ್ ಟು ಟೆಂಪರೇಚರ್ ವೇಗನೂ ಸಹ, ಶಬ್ದದ ವೇಗನೂ ಸಹ ಚೇಂಜಸ್ ಆಗ್ತಾ ಇರುತ್ತೆ. ಅದೊಂದು ಗಮನ ಇಟ್ಕೊಂಡಿರಬೇಕು. ಇನ್ನು ಸ್ಲೈಡ್ಗಳಲ್ಲಿ ನಾವು ನೋಡ್ಬೋದು, ನಾನು ಹೇಳಿದಲ್ಲಿ ಮಾಧ್ಯಮ ಸಾಂದ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ನೀರು ಮತ್ತು ಬೇರೆ ಬೇರೆ ಗಾಳಿಯಲ್ಲೇ ಸಾಂದ್ರತೆ ಕಡಿಮೆ ಇರೋದ್ರಿಂದ ಕಂಪೇರ್ಡ್ ಟು ನೀರಿಗೆ ಸಾಂದ್ರತೆ ಹೆಚ್ಚಾಗಿರೋದ್ರಿಂದ ನೀರಿಗಿಂತ ಗಾಳಿಯಲ್ಲಿ ಶಬ್ದದ ವೇಗ ಕಡಿಮೆ ಇರುತ್ತದೆ, ನೀರಿನಲ್ಲಿ ಹೆಚ್ಚಾಗಿರುತ್ತೆ. ಯಾಕಂದರೆ ಸಾಂದ್ರವಾಗಿ ಈ ರೀತಿ. ಮತ್ತು ನಾವು ನೀರು, ಗಾಳಿ, ಇನ್ನು ಘನವಸ್ತುಗಳು ತೊಗೊಂಡಾಗ ಇವೆರಡಕ್ಕಿಂತ ಹೆಚ್ಚಿನ ಒಂದು ವೇಗವನ್ನು ಹೊಂದಿರತಕ್ಕಂಥ ಒಂದನ್ನು ನಾವು ನೋಡಬಹುದಾಗಿದೆ. ಈ ರೀತಿ ನಾವು ಲಿಂಕ್ ತಗೊಂಡು ಒಂದಕ್ಕೊಂದು ಕಂಪೇರ್ ಮಾಡಿಕೊಂಡು ವಿಜ್ಞಾನವನ್ನು ಅರ್ಥೈಸ್ಕೊಂಡಿದ್ದೇ ಆದಲ್ಲಿ ಯಾವುದೇ ರೀತಿಯ ಕ್ವಶನ್ಸ್ ಬಂದರೂ ಸಹ, ಅಪ್ಲೈಡ್ ಕ್ವಶನ್ಸ್ ಬಂದರೂ ಸಹ ನಾವು ಉತ್ತರವನ್ನು ಆರಾಮಾಗಿ ಮಾಡಿಬಿಟ್ಟು ನಾವು ನಮ್ಮ ಗುರಿಯನ್ನು ಮುಟ್ಟಬಹುದಾಗಿದೆ. ಫಸ್ಟು ನಾವು ಪದೇ ಹೇಳುವುದು ಕಾನ್ಸೆಪ್ಟ್ ಲರ್ನಿಂಗ್ ವೆರಿ ಇಂಪಾರ್ಟೆಂಟ್ ಇನ್ ಸೈನ್ಸ್ ಆ್ಯಂಡ್ ವಿಜ್ಞಾನದಲ್ಲಿ. ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬಿಡಬೇಕು. ಅಂದಾಗ ಮಾತ್ರ ನಾವು ಅವನು ಎಂಥ ಕ್ವಶನ್ ಕೇಳಲಿ ಖಂಡಿತವಾಗಿ ನಾವು ಉತ್ತರವನ್ನು ಮಾಡ್ತೀವಿ. ಯಾವಾಗ ನೀವು ಬಾಯ್ಪಾಠ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀರ, ನಿರ್ವಾಹದಲ್ಲಿ ಶಬ್ದ ವೇಗ 0 0 0 0 ಅಂತ, ಆದರೂ ಸಹ ಅಲ್ಲಿ ಹೋದಾಗ ನಿರ್ವಾಹದಲ್ಲಿ ಯಾಕೆ ಶಬ್ದ ವೇಗ 0 ಅಂತ ಪ್ರಶ್ನೆ ಹಾಕ್ಬಿಡ್ತಾನೆ, ಕೆಳಗೆ ಆಪ್ಷನ್ಸ್ ಕೊಡ್ತಾನೆ. ಆವಾಗ ನಿಮ್ಗೆ ಗೊತ್ತಾಗಬೇಕಲ್ಲ ಅಲ್ಲಿ ಯಾವುದೇ ರೀತಿಯ ಮಾಧ್ಯಮ ಇರಲ್ಲ ಅನ್ನೋದು ಆನ್ಸರ್ ಮಾಡೋದು, ಅದು ಕಾನ್ಸೆಪ್ಟ್ ಅಂತ ಕರಿತೀವಿ. ಆ ಕಾನ್ಸೆಪ್ಟನ್ನು ತಿಳ್ಕೊಂಡಾಗ ಅಲ್ಲಿ ನಿಮ್ಗೆ ರೈಸ್ ಆಗಬೇಕು, ಯಾಕೆ 0 ಇದೆ, ಯಾಕೆ ಹೋಗ್ತಾ ಇಲ್ಲ, ಅಲ್ಲಿ ಯಾವುದೇ ಮಾಧ್ಯಮ ಇಲ್ಲ.
ಈ ರೀತಿ ನಾವು ವಿಜ್ಞಾನವನ್ನು ಕಲಿಬೇಕು. ಹಂಗೆ ಕಲಿತಾಗ ಮಾತ್ರ ಮಾಹಿತಿ ಚೆನ್ನಾಗಿ ನೆನಪಿರ್ತದೆ, ನಾವು ಮರೆಯೋಕ್ಕೆ ಸಾಧ್ಯ ಇರಲ್ಲ. ಎಕ್ಸಾಮಲ್ಲಿ ನಾವು ನಮ್ಮ ಏನಿದೆ ಅದನ್ನು ನಾವು ಪಡೀಬಹುದಾಗಿದೆ. ಇನ್ನು ನೆಕ್ಸ್ಟು ಇಲ್ಲಿ KSL ಆಗಿರ್ತಕ್ಕಂಥ ಒಂದು ಪ್ರಶ್ನೆ, KSL ಬಂದಿರತಕ್ಕಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ಜೀವಕೋಶದ ಶಕ್ತಿ ಗ್ರಹ ಯಾವುದು ಅಂತ. ಜೀವಕೋಶ ಅಂದ ತಕ್ಷಣ ನಮಗೆ ನೆನಪು ಬಂದುಬಿಡಬೇಕು. ಏನು ಜೀವಕೋಶಗಳು ಎಲ್ಲಿರ್ತವೆ? ಎಲ್ಲಿರಲ್ಲ, ನಮ್ಮ ದೇಹದಲ್ಲೇ ಇರ್ತವೆ. ಯಾಕಂದರೆ ನಮ್ಮ ದೇಹಗಳು ಅಂದರೆ ಜೀವಿಗಳಾಗಿರ್ತಕ್ಕಂತಹ ಎಲ್ಲ ಒಂದು ಜೀವಿಗಳು ಸಹ ಯಾವುದರಿಂದ ಆಗಿದ್ದಾವೆ? ಜೀವಕೋಶಗಳಿಂದಾಗಿದ್ದಾವೆ. ಆದರೆ ಆ ಜೀವಕೋಶಗಳಲ್ಲಿ ಮತ್ತೆ ಕಣದಂಗಗಳು ಅಂತ ಕರಿತೀವಿ, ಅವುಗಳೆಲ್ಲ ಮತ್ತು ಶಕ್ತಿಯನ್ನು ಉತ್ಪಾದನೆ ಮಾಡುವಂಥದ್ದು ಯಾವುದು ಅಂತ ನಮಗೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಇದೆಲ್ಲ ನಾವು ತಿಳ್ಕೊಂಡಿದ್ರೆ ಈಸಿಯಾಗಿ, ಅಂದರೆ ಕೆಲವೊಂದು 4 ಆಪ್ಷನ್ ಕೊಟ್ಟಿದ್ದಾನೆ. ಶಕ್ತಿಗ್ರಹ ಅಂತ ಯಾವುದಕ್ಕೆ ಕರಿತೀವಿ ಅಂತ. ಇಲ್ಲಿ ಲೈಸೋಸೋಮ್ಗೆ ಶಕ್ತಿಗ್ರಹ ಅಂತ ಕರಿತೀವ, ರೈಬೋಸೋಮ್ಗೆ ಕರಿತೀವ, ಮೈಟೋಕಾಂಡ್ರಿಯಾ ಕರಿತೀವ, ಅಥವಾ ಗಾಲ್ಗಿ ಸಂಕೀರ್ಣ ಕರಿತೀವ. ಇದ್ಯಾವಾಗ ಗೊತ್ತಾಗ್ತದೆ? ಆ ಕಣದಂಗಗಳು ಅಂದರೆ ಲೈಸೋಸೋಮ್, ರೈಬೋಸೋಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ ಇವೆಲ್ಲವೂ ಎಲ್ಲಿದ್ದಾವೆ? ನಮ್ಮ ಜೀವಕೋಶದಲ್ಲಿ ಇರ್ತಕ್ಕಂಥ ಒಂದು ಕಣದಂಗಗಳಂತ ಕರಿತೀವಿ. ಇವುಗಳ ಕಾರ್ಯಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಜೀವಕೋಶವನ್ನು ಶಕ್ತಿಗ್ರಹ ಅಂದರೆ ಎನರ್ಜಿ ಪ್ರೊಡ್ಯೂಸಿಂಗ್ ಇನ್ ಸೆಲ್ ಅಂತ ಕರಿತೀವಿ. ಯಾವುದು ಅಂತ ನಾವು ನೋಡಿದಾಗ ಮೈಟೋಕಾಂಡ್ರಿಯಾ. ಇದು ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಒಂದು ಗ್ರಹ ಅಂತ, ಶಕ್ತಿ ಅಂದರೆ ಶಕ್ತಿ ಉತ್ಪಾದಕರು ಅಂತ ಕರಿತೀವಿ. ಈ ಯಾವುದಪ್ಪ ಅಂದರೆ ಜೀವಕೋಶ ಶಕ್ತಿ ಉತ್ಪಾದನೆ ಆಗುವಂಥದ್ದು ಮೈಟೋಕಾಂಡ್ರಿಯಾದಲ್ಲಿ. ಈ ಮೈಟೋಕಾಂಡ್ರಿಯಾ ಬಗ್ಗೆ ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಹೋಗೋಣ. ಇಲ್ಲಿ ಜೀವಕೋಶ ಅಂದರೆ ಏನಪ್ಪ? ಜೀವಕೋಶ ನಮ್ಮ ಜೀವಿಗಳಲ್ಲಿ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ. ಅಂದರೆ ನಾವು ಜೀವಿಗಳ ರಚನೆ ಆಗಬೇಕಾಗಿತ್ತಂದರೆ ಮತ್ತು ನಮ್ಮ ಜೀವಿಗಳು ಕಾರ್ಯಗಳು ಮಾಡಬೇಕಾಗಿತ್ತಂದರೆ ಆ ಒಂದು ಸೂಕ್ಷ್ಮ ಘಟಕ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ? ಜೀವಕೋಶ. ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ಜೀವಿಗಳು, ಮನುಷ್ಯರಿಷ್ಟೇ ಅಲ್ಲ, ಎಲ್ಲ ಜೀವಿಗಳು ಅಂದರೆ ನಮಗೆಲ್ಲ ಗೊತ್ತೇ ಇದೆ. ಸೂಕ್ಷ್ಮ ಜೀವಿಗಳು ಇದ್ದಾವೆ, ನೆಕ್ಸ್ಟು ಅನೇಕ ದೊಡ್ಡ ದೊಡ್ಡ ಜೀವಿಗಳಿದ್ದಾವೆ, ಸಸ್ಯಗಳು ಸಹ ಜೀವಿಗಳಿದ್ದಾವೆ. ಎಲ್ಲ ಜೀವಿಗಳು ಸಹ ಯಾವುದರಿಂದಾಗಿದ್ದಾವೆ? ಜೀವಕೋಶಗಳಿಂದಾಗಿದ್ದಾವೆ. ಅದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಆ ಸೆಲ್ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಜೀವಿಗಳ ರಚನಾತ್ಮಕ ಅಂದರೆ ನಮ್ಮ ರಚನೆಗೆ ಮತ್ತು ನಮ್ಮ ಕಾರ್ಯವನ್ನು ಮಾಡಿರ್ತಕ್ಕಂಥ ಘಟಕವನ್ನೇ ನಾವೇನಂತ ಕರಿತೀವಿ? ಜೀವಕೋಶ ಅಂತ ಕರಿತೀವಿ. ಈ ಜೀವಕೋಶವನ್ನು ಮೊಟ್ಟ ಮೊದಲು ಪರಿಚಯಿಸಿದಂಥ ವಿಜ್ಞಾನಿ ಯಾರಪ್ಪ ಅಂದರೆ ರಾಬರ್ಟ್ ಹುಕ್ ಅನ್ನುವಂಥ ವಿಜ್ಞಾನಿ. ರಾಬರ್ಟ್ ಹುಕ್ ಅಂತ ವಿಜ್ಞಾನಿ ನಮಗೇನು ಮಾಡ್ತಾನೆ? ಜೀವಕೋಶಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾನೆ. ಈ ಜೀವಕೋಶದಲ್ಲಿ ನಾವು ಈ ಡಯಾಗ್ರಾಮಲ್ಲಿ ನೋಡಿದಾಗ ನಮ್ಗೆ ಆ ಜೀವಕೋಶ ಇದೆ, ಅದರಲ್ಲಿ ಇರ್ತಕ್ಕಂಥ ವಿವಿಧ ಕಣದಂಗಗಳಿದ್ದಾವೆ, ಯಾವ್ಯಾವ ಭಾಗಗಳಿದ್ದಾವೆ. ಕೋಶಪರೆ ಇದೆ, ನೆಕ್ಸ್ಟ್ ಕೋಶ ಕೇಂದ್ರ ಇದೆ, ಅದೆಲ್ಲ ಇಂಗ್ಲೀಷ್ನಾಗ ಇದೆ ನೋಡ್ರಿ, ಸೆಲ್ ಮೆಂಬ್ರೇನ್. ಈ ರೀತಿ ನಾವೆಲ್ಲ ನೋಡಿಕೊಂಡಾಗ ಎಲ್ಲ ಪ್ರತಿಯೊಂದು ಭಾಗಕ್ಕೂ ಮತ್ತು ಕಣದಂಗಕ್ಕೂ ಸಹ ಒಂದು ನಿರ್ದಿಷ್ಟವಾದ ಕಾರ್ಯ ಇದೆ. ಆ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದಾಗ ಇದರ ಮೇಲಂತೂ ಬಹಳ ಕ್ವಶನ್ಸ್ ರೈಸ್ ಆಗ್ತಾನೆ ಇರ್ತವೆ. ಯಾವುದು ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳ್ತಾರೆ, ಅಥವಾ ಜೀವಕೋಶದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂತಹ ಭಾಗ ಯಾವುದು ಅಂತ ಕೊಟ್ಟಿರ್ತಾರೆ. ಆ ಜೀವಕೋಶದಲ್ಲಿ ಅಷ್ಟು ಭಾಗಗಳಿದ್ದಾವೆ. ಅವುಗಳ ಬಗ್ಗೆ ಒಂದೊಂದಾಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದಾಗ ಮಾತ್ರ ಯಾವುದೇ ಕೊಟ್ಟರೂ ಸಹ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದಾಗಿದೆ. ಈಗ ಒಂದೊಂದಾಗಿ ತಿಳ್ಕೊತ ಹೋಗೋಣ. ಅಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದೀವಿ, ಇಲ್ಲಿ ಕನ್ನಡದಲ್ಲಿದೆ. ಸರ್ ಇಂಗ್ಲೀಷ್ನಲ್ಲಿ ಬೇಕನ್ನೋರು ಅದ್ರಾಗ ನೋಡ್ಕೊಳ್ಳಿ, ಕನ್ನಡದಲ್ಲಿ ಬೇಕನ್ನೋರು ಇದ್ರಲ್ಲಿ ನೋಡಿರಿ. ಇಲ್ಲಿ ನೋಡಿರಿ ಕೋಶಪರೆ ಅಂತ ಕರಿತೀವಿ. ಈ ಕೋಶ ಸುತ್ತಲೂ ಇರ್ತಕ್ಕಂಥ ಒಂದು ಪರೆಗೆ ಏನಂತ ಕರಿತೀವಿ ನಾವು? ಕೋಶಪರೆ ಅಂತ ಕರಿತೀವಿ. ಇನ್ನು ಕೋಶಪರೆ ಮಧ್ಯದಲ್ಲಿ ಏನಿದೆ? ಕೋಶ ಕೇಂದ್ರ ಅಂತ ಕರಿತೀವಿ. ಅಲ್ಲಿ ರೆಡ್ ಒಂದು ಕಲರ್ ಇದೆಯಲ್ಲ, ಅದು ಕೋಶ ಕೇಂದ್ರ ಅಂತ ಕರಿತೀವಿ. ಆ ಕೋಶ ಕೇಂದ್ರ ಮತ್ತು ಕೋಶಪರೆ ಮಧ್ಯೆ ಇರ್ತಕ್ಕಂಥದ್ದನ್ನು ಏನಂತ ಕರಿತೀವಿ ನಾವು? ಕೋಶ ದ್ರವ್ಯ ಅಂತ ಕರಿತೀವಿ. ಆ ದ್ರವ್ಯದಲ್ಲಿ ಅನೇಕ ಸೂಕ್ಷ್ಮ ಇದಿರ್ತಾವಲ್ಲ, ಅವನ್ನ ಕಣದಂಗಗಳು ಅಂತ ಕರಿತೀವಿ ಭಾಗಗಳಿಗೆ. ಅವೆಲ್ಲ ಆ ಕಣದಂಗಗಳಲ್ಲಿ ಯಾವ್ಯಾವ ಇರ್ತಾವೆ ಅಂದರೆ ಮೈಟೋಕಾಂಡ್ರಿಯಾ ಇದೆ, ಗಾಲ್ಗಿ ಸಂಕೀರ್ಣ ಇದೆ, ಸೆಂಟ್ರೋಯಲ್ ಅಂತಿದೆ, ಲೈಸೋಸೋಮ್ಸ್ ಇದ್ದಾವೆ, ರೈಬೋಸೋಮ್ಸ್ ಇದ್ದಾವೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇದ್ದಾವೆ. ಇವೆಲ್ಲವೂ ಸಹ ತನ್ನದೇ ಆದಂಥ ಒಂದು ನಿರ್ದಿಷ್ಟ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಇದೇ ರೀತಿ ಪ್ರಾಣಿ ಜೀವಕೋಶಕ್ಕೆ ಇಲ್ಲಿ ನಾನು ಹಾಕಿದ್ದೀನಿ. ಇದೇ ರೀತಿ ಸಸ್ಯ ಜೀವಕೋಶ ಇದೆ, ಅದಕ್ಕೆ ಇನ್ನೊಂದು ಕೋಶ ಭಿತ್ತಿ ಅಂತ ಹೊರಗಡೆ ಒಂದು ಪದರ ಬರ್ತದೆ. ಅವುಗಳ ಬಗ್ಗೆ ಇನ್ನೂ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಲೈಟಾಗಿ ನಿರ್ದಿಷ್ಟವಾದ ಒಂದು ಕಾರ್ಯಗಳನ್ನು ತಿಳ್ಕೊತ ಹೋಗ್ಬಿಡೋಣ. ಕೋಶ ಕೇಂದ್ರ ಅಂದರೆ ಈ ಜೀವಕೋಶದ ಮಧ್ಯದಲ್ಲಿದೆ ನೋಡಿ. ಆ ಕೋಶ ಕೇಂದ್ರ ಏನು ಕೆಲಸ ಮಾಡ್ತದೆ? ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸ್ತದೆ. ಅಂದರೆ ಕೋಶದ ಎಲ್ಲ ಚಟುವಟಿಕೆಗಳನ್ನು ಸಹ ನಿಯಂತ್ರಣ ಮಾಡುವಂತಹ ಒಂದು ಭಾಗ ಯಾವುದಪ್ಪ ಅಂದರೆ ಅದು ಕೋಶ ಕೇಂದ್ರ. ಇನ್ನು ಕೋಶಕ್ಕೆ ಬೇಕಾದಂಥ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಭಾಗ ಯಾವುದಂದರೆ ಮೈಟೋಕಾಂಡ್ರಿಯಾ. ಈಸಿಯಾಗಿ ನೆನಪಿಟ್ಕೋಬೇಕು. ಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿರುವುದು ಕೋಶ ಕೇಂದ್ರದಲ್ಲಿ ಇರ್ತವೆ. ಮೈಟೋಕಾಂಡ್ರಿಯಾ ಏನು ಮಾಡ್ತಾ ಇರುತ್ತೆ? ಕೋಶಕ್ಕೆ ಬೇಕಾದಂಥ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇರುತ್ತೆ. ಇನ್ನು ಲೈಸೋಸೋಮ್ಗಳಂತಿದ್ದಾವೆ, ಇದನ್ನು ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ. ಏನಪ್ಪ ಅಂದರೆ ಈ ಲೈಸೋಸೋಮ್ ಅಂತ ನಾವು ಈ ವಿಡಿಯೋದಲ್ಲಿ ಈ ಒಂದು ಸ್ಲೈಡಲ್ಲಿ ನೋಡಿದಾಗ ಲೈಸೋಸೋಮ್ಗಳು ಅಲ್ಲಿ ಕಾಣಿಸ್ತಾ ಇದ್ದಾವೆ. ಆ ಲೈಸೋಸೋಮ್ಗಳ ಕೆಲಸ ಏನಿದೆಯಪ್ಪ ಅಂದರೆ ಅವು ತನ್ನದೇ ಆದಂಥ ಒಂದು ಕೋಶಗಳನ್ನು ಏನು ಮಾಡ್ತಾವಪ್ಪ ಅಂದರೆ ಕೊಲ್ತವೆ. ಅಂದರೆ ಮುಪ್ಪಾದಂತಹ ಒಂದು ಏನು ಕೆಲಸ ಮಾಡ್ತಾ ಇಲ್ಲ ನೋಡ್ರಿ, ಅಂಥ ಕೋಶಗಳನ್ನೆಲ್ಲ ಅದು ಏನು ಮಾಡ್ತಾ ಇರ್ತಪ್ಪ ಅಂದರೆ ಕೊಲ್ಲುವಂಥ ಕೆಲಸ ಮಾಡ್ತಾ ಇರ್ತವೆ. ಅದಕ್ಕೆ ಅದನ್ನು ಏನಂತ ಕರಿತೀವಿ ನಾವು? ಲೈಸೋಸೋಮನ್ನು
ಆತ್ಮಹತ್ಯಾ ಸಂಚಿಗಳು ಲೈಸೋಸೋಮ್. ಇನ್ನು ರೈಬೋಸೋಮ್ ಅಂತಿದೆ. ರೈಬೋಸೋಮ್ಗಳು ಏನು ಮಾಡ್ತಾ ಇತ್ತಪ್ಪ ಅಂದರೆ ಪ್ರೋಟೀನ್ಗಳು ಉತ್ಪತ್ತಿಗೆ ಸಹಕಾರಿಯಾಗಿರೋದ್ರಿಂದ ಅವುಗಳನ್ನ ಏನಂತ ಕರಿತಾ ಇದ್ದೀವಿ, ಪ್ರೋಟೀನ್ ಕಾರ್ಖಾನೆಗಳಂತ ಕರಿತೀವಿ. ಯಾವುದನ್ನು? ರೈಬೋಸೋಮ್ಸನ್ನು. ಲೈಸೋಸೋಮ್, ರೈಬೋಸೋಮ್ ಸಿಂಪಲ್ ಡಿಫ್ರೆನ್ಸ್ ಇದೆ, ಸ್ವಲ್ಪ ಚೆನ್ನಾಗಿ ತಿಳ್ಕೊಬೇಕು. ಲೈಸೋಸೋಮ್ ಅಂದರೆ ಆತ್ಮಹತ್ಯೆ ಸಂಚಿಗಳು, ರೈಬೋಸೋಮ್ಸ್ ಅಂತ ಏನಂತ ಕರಿತೀವಿ, ಪ್ರೋಟೀನ್ ಕಾರ್ಖಾನೆಗಳಿಗೆ ರೈಬೋಸೋಮ್ಸ್ಗಳಿಗೆ ಪ್ರೋಟೀನ್ ಕಾರ್ಖಾನೆಗಳು ಅಂತ ಕರಿತೀವಿ. ಅದೇ ರೀತಿ ಗಾಲ್ಗಿ ಸಂಕೀರ್ಣ ಅಂತಿದೆ. ಇವೇನು ಮಾಡ್ತಪ್ಪ ಅಂದರೆ ನಮ್ಮ ದೇಹಕ್ಕೆ ಬೇಕಾದಂಥ ರಾಸಾಯನಿಕಗಳನ್ನು ಮತ್ತು ಕಿಣ್ವಗಳನ್ನು ಉತ್ಪತ್ತಿ ಮಾಡುವಂಥ ಒಂದು ಕೆಲಸವನ್ನು ಯಾರು ಮಾಡ್ತಾ ಇದ್ದಾರಪ್ಪ ಅಂದರೆ ಗಾಲ್ಗಿ ಸಂಕೀರ್ಣಗಳು. ಇನ್ನು ಅದೇ ರೀತಿ ರಸದಾನಿಗಳಂತಿದೆ. ಇದು ಜೀವಕೋಶದಲ್ಲಿ ಸಂಗ್ರಹಣ ಕೊಟ್ಟಿದೆ, ಅಂದರೆ ಎಲ್ಲ ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡ್ತಾ ಇರುತ್ತೆ. ಇನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಿದೆ. ಕೋಶ ಕೇಂದ್ರದಿಂದ ಮತ್ತು ಇದು ಮತ್ತು ಕೋಶ ಒಳಗಿಂದ ಹೊರಗಿಂದ ಏನಾದರೂ ಸಾಗಾಣಿಕೆ ಮಾಡಬೇಕಾಗಿತ್ತಂದರೆ ಆ ಕೆಲಸ ಯಾರು ಮಾಡ್ತಾ ಇದ್ದಾರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡ್ತಾ ಇರುತ್ತೆ. ಇನ್ನು ಅದೇ ರೀತಿ ಸೆಂಟ್ರಿಯೋಲ್ ಅಂತಿದೆ. ನೆಕ್ಸ್ಟು ಕೋಶ ಕೇಂದ್ರದಲ್ಲಿ ಕೋಶ ಕೇಂದ್ರ ಅಂತಿರ್ತದೆ. ಅವೆರಡು ಏನು ಕೆಲಸ ಮಾಡ್ತದೆ, ಕೋಶ ವಿಭಜನೆ. ನಮ್ಮ ದೇಹ ಆಗಿರ್ತಕ್ಕಂಥದ್ದೇ ಕೋಶನ ವಿಭಜನೆ ಆಗಿ ದೊಡ್ಡದಾಗಿ ಆಗಿರ್ತಕ್ಕಂಥದ್ದು. ಅವುಗಳ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾವುದಪ್ಪ ಅಂದರೆ ಸೆಂಟ್ರಿಯೋಲ್ ಮತ್ತು ಕಿರು ಕೋಶ ಕೇಂದ್ರ. ಇನ್ನೊಂದು ಪ್ಲಾಸ್ಮಾ ಪೊರೆ ಅಥವಾ ಸೆಲ್ ಮೆಂಬ್ರೇನ್ ಅಂತ ಹೊರಗಡೆ ಇದೆಯಲ್ಲ, ಅದು ಏನು ಮಾಡ್ತಾ ಇತ್ತು ಅಂದರೆ ಉಪಯುಕ್ತ ವಸ್ತುಗಳು ರವಾನೆ ಮಾಡ್ತಾ ಇರ್ತವೆ. ನಮ್ಮ ಜೀವಕೋಶಕ್ಕೆ ಬೇಕಾದಂತಹ ವಸ್ತುಗಳನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಒಳಗಡೆಯಿಂದ ಹೊರಗಡೆ, ಹೊರಗಡೆಯಿಂದ ಒಳಗಡೆ ಒಂದು ಸಾಗಿಸುವಂಥ ಒಂದು ಮೆಂಬ್ರೇನ್ ಪೊರೆ ಯಾರು ಕೆಲಸ ಮಾಡ್ತಾ ಇತ್ತಪ್ಪ ಅಂದರೆ ಪ್ಲಾಸ್ಮಾ ಪೊರೆ, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಇದೇ ರೀತಿ ಈ ಕೋಶ ಬೀಜ ಪೊರೆ ಅಂತಿದೆ. ಇದು ಕೋಶ ರಸದಿಂದ ಬೇರ್ಪಡಿಸ್ತದೆ. ಈ ರೀತಿ ಪ್ರತಿಯೊಂದು ಭಾಗನೂ ಸಹ ಒಂದೊಂದು ಕಾರ್ಯವನ್ನು ಮಾಡ್ತಾ ಇರುತ್ತೆ. ಅವುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾಗ ನಾವು ಯಾವುದೇ ರೀತಿಯ ಆನ್ಸರ್ ಬಂದರೂ ಸಹ ನಾವು ಕ್ವಶನ್ ಬಂದರೂ ಸಹ ಆನ್ಸರ್ ಮಾಡಬಹುದಾಗಿದೆ. ಇಲ್ಲಿ ಜೀವಕೋಶದ ಆತ್ಮಹತ್ಯಾ ಸಂಚಿಗಳು, ಸೂಸೈಡ್ ಬ್ಯಾಗ್ಸ್ ಆಫ್ ದ ಸೆಲ್, ಅಂದರೆ ಆತ್ಮಹತ್ಯಾ ಸಂಚಿ ಅಂತ ಯಾವುದಕ್ಕೆ ಕರಿತೀವಿ, ಆಗಲೇ ನಾವು ತಿಳ್ಕೊಂಡಿದ್ವಿ. ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ನಮ್ಗೆ ಕನ್ಫ್ಯೂಸ್ ಆಗುವಂಥದ್ದು ರೈಬೋಸೋಮ, ಲೈಸೋಸೋಮನ್ನು ನಾವು ಖಂಡಿತವಾಗಿಯೂ ಐಡೆಂಟಿಫೈ ಮಾಡಲೇಬೇಕು. ರೈಬೋಸೋಮ್ ಕೆಲಸ ಏನಿದೆ ಪ್ರೋಟೀನು, ಲೈಸೋಸೋಮ್ ಕೆಲಸ ಏನಿದೆ ಅದನ್ನು ಆತ್ಮಹತ್ಯಾ ಸಂಚಿಗಳು. ಇದು PSI ಎಕ್ಸಾಮಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಇನ್ನು ಜೊತೆಗೆ ಇಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗುತ್ತಾದರೆ ಇಲ್ಲಿ ಇನ್ನೊಂದು ರೀತಿಯ ಇದೇ PSI ಎಕ್ಸಾಮಲ್ಲಿ ಬಂದಿರತಕ್ಕಂಥ ಒಂದು ಕ್ವಶನ್ ತಗೊಂಡು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ಬದಲಾವಣೆಗಳು ಕೊಟ್ಟಿದ್ದಾರೆ. ಹಾಲು ಎಪ್ಪುಗಟ್ಟುವುದು, ನೆಕ್ಸ್ಟು ಬಣ್ಣ ಶುಷ್ಕಗೊಳ್ಳುವುದು, ಕರ್ಪೂರದ ಉತ್ಪತನ, SO2 ಇಂದ SO3ಗೆ ಆಕ್ಸಿಡೀಕರಣಗೊಳ್ಳುವುದು. ಈ 4 ಬದಲಾವಣೆಗಳು ಕೊಟ್ಟಿದ್ದಾರೆ. ಈ 4 ಬದಲಾವಣೆಗಳಲ್ಲಿ ಸಂಬಂಧಿಸಿದ ರಾಸಾಯನಿಕ ಬದಲಾವಣೆ ಅಂದರೆ ಇವು 4ರಲ್ಲಿ ಯಾವ್ಯಾವ ರಾಸಾಯನಿಕ ಬದಲಾವಣೆಗಳಾಗಿದ್ದಾವೆ, ಯಾವ್ಯಾವ ರಾಸಾಯನಿಕ ಬದಲಾವಣೆ ಅಂದರೆ ನಮ್ಗೆ ಗೊತ್ತಿರಬೇಕು. ಭೌತ ಬದಲಾವಣೆ ಅಂದರೆ, ರಾಸಾಯನಿಕ ಬದಲಾವಣೆ ಅಂದ್ರೇನು, ಅವುಗಳ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಿದ್ದಾಗ ನಾವು ಇದಕ್ಕೆ ಆನ್ಸರ್ ಮಾಡಬಹುದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ABD. ಅಂದರೆ ಇಲ್ಲಿ ಹಾಲು ಎಪ್ಪಾಗುವುದು ರಾಸಾಯನಿಕ ಬದಲಾವಣೆ, ಬಣ್ಣ ಶುಷ್ಕಗೊಳ್ಳುವುದು ರಾಸಾಯನಿಕ ಬದಲಾವಣೆ, SO2 ಇಂದ SO3ಗೆ ಬದಲಾವಣೆ ಆಗುವುದು ಸಹ ಒಂದು ರಾಸಾಯನಿಕ ಬದಲಾವಣೆ. ಆದರೆ ಇನ್ನೊಂದು ಹಾಕಿಲ್ಲ, ಯಾವುದು, ಕರ್ಪೂರದ ಉತ್ಪತನ. ಯಾಕೆ ಇದು ರಾಸಾಯನಿಕ ಬದಲಾವಣೆ ಆಗೋದಿಲ್ಲ ಅದರ ಬಗ್ಗೆ ನಾವು ಇಲ್ಲಿ ತಿಳ್ಕೊತ ಹೋಗೋಣ. ಇಲ್ಲಿ ಭೌತ ಬದಲಾವಣೆ, ಫಿಸಿಕಲ್ ಚೇಂಜಸ್ ಆ್ಯಂಡ್ ಕೆಮಿಕಲ್ ಚೇಂಜಸ್, ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಅಂದರೆ ಇದು ಭೌತ ಬದಲಾವಣೆ ಅನ್ನೋದು ತಾತ್ಕಾಲಿಕ ಬದಲಾವಣೆ. ಅಂದರೆ ಈ ಬದಲಾವಣೆಯನ್ನು ಮತ್ತೆ ಪುನಃ ನಾವು ಯಥಾಸ್ಥಿತಿಗೆ ತರಬಹುದಾಗಿದೆ. ಈ ಫಾರ್ ಎಕ್ಸಾಂಪಲ್ ನೀರಿದೆ, ನೀರನ್ನು ನಾವು ಬಿಸಿ ಮಾಡ್ತೀವಿ, ಅದು ಬಿಸಿ ನೀರು ಅಂತ ಕರಿತೀವಿ, ಮತ್ತು ಅದನ್ನು ತಣ್ಣಗೆ ಮಾಡ್ಬೋದು ನಾವು. ಅದು ಯಾವ ಬದಲಾವಣೆ, ಭೌತ ಬದಲಾವಣೆ. ಅದೇ ರೀತಿ ಈ ರೀತಿ ಅಂದರೆ ಪುನಃ ನಾವು ಈಗ ಏನೋ ಬಾಲ್ ಇರ್ತದೆ, ಅದನ್ನು ಪ್ರೆಸ್ ಮಾಡಿದಾಗ ಭೌತ ಅಂದರೆ ಆಕಾರ ಗಾತ್ರದಲ್ಲಿ ಬದಲಾವಣೆ ಆಗಿ ಪುನಃ ಅದು ಅದೇ ಸ್ಥಿತಿಗೆ ಬರುವಂಥ ಒಂದು ಬದಲಾವಣೆಗಳಿಗೆ ಏನಂತ ಕರಿತೀವಿ ನಾವು, ಭೌತ ಬದಲಾವಣೆ ಅಂತ ಕರಿತೀವಿ. ಇಲ್ಲಿ ನಾವು ಕರ್ಪೂರ ಉತ್ಪನ್ನ ಆಗುವುದು, ಅದನ್ನು ಮತ್ತೆ ನಾವು ಕರ್ಪೂರಕ್ಕೆ ಮಾಡ್ಬೋದಾಗಿದೆ. ಈಗ ನೀರು ಆವಿ ಆಗುವುದು, ನೀರು ಆವಿ ಆಗ್ತದೆ, ಆವಿಯಾದ ಆವಿಯನ್ನು ಮತ್ತೆ ನಾವು ನೀರು ಮಾಡ್ಬೋದು. ಯಾಕೆ, ಸಾಂದ್ರೀಕರಣ ಮಾಡಿದಾಗ ಮತ್ತೇನಾಗ್ತದೋ ನೀರು ಆಗ್ತದೆ. ಇದು ಭೌತ ಬದಲಾವಣೆ. ಇನ್ನು ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ. ಇಲ್ಲಿ ಯಾವುದೇ ರೀತಿಯ ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ, ದ್ರವ್ಯರಾಶಿಯಲ್ಲಿ ಬದಲಾವಣೆ ಆಗೋದಿಲ್ಲ, ನೆಕ್ಸ್ಟು ಶಕ್ತಿಯ ಬದಲಾವಣೆಯೂ ಆಗೋದಿಲ್ಲ. ಎಲ್ಲಿ, ಭೌತ ಬದಲಾವಣೆಯಲ್ಲಿ. ರಾಸಾಯನಿಕ ಕೆಮಿಕಲ್ ಚೇಂಜಸಲ್ಲಿ ನಾವು ತೊಗೊಂಡಿದ್ದಾಗ ಇದು ಶಾಶ್ವತ ಬದಲಾವಣೆ. ಈಗ ಹಾಲಿದೆ, ಹಾಲನ್ನು ಎಪ್ಪು ಹಾಕಿದಾಗ ಮೊಸರಾಯಿತು, ಅದೇ ಮೊಸರಿಂದ ಮತ್ತೆ ಹಾಲು ಮಾಡೋಕ್ಕಾಗ್ತದ, ಸಾಧ್ಯ ಆಗಲ್ಲ. ಇದು ರಾಸಾಯನಿಕ ಬದಲಾವಣೆ. ಅಂದರೆ ಅದೇ ನಾವು ಬಿಸಿ ಹಾಲು ಕೊಟ್ಟಾಗ ಭೌತ ಬದಲಾವಣೆ, ಬಿಸಿ ಹಾಲನ್ನು ತಣ್ಣಗೆ ಮಾಡ್ಬೋದು, ಅದು ಭೌತ ಬದಲಾವಣೆ. ಹಾಲನ್ನು ಮೊಸರು ಮಾಡುವುದು ಅಂದರೆ ಹಾಲು ಮೊಸರಾಗಿಬಿಟ್ಟಂದರೆ ಮುಗಿದೋಯ್ತು, ಅಲ್ಲಿಗೆ ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ, ಮತ್ತು ನಾವು ಹಾಲು ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನು ಏನಂತ ಕರಿತೀವಿ ನಾವು, ರಾಸಾಯನಿಕ ಅಥವಾ ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ. ಶಾಶ್ವತ ಬದಲಾವಣೆ ಆಗಿರುತ್ತೆ. ಇಲ್ಲಿ ಹೊಸ ವಸ್ತುಗಳು ಉತ್ಪತ್ತಿ ಆಗ್ತಾ ಇರ್ತವೆ, ಇಲ್ಲಿ ದ್ರವ್ಯರಾಶಿಯಲ್ಲಿ ಬದಲಾವಣೆಯನ್ನು ಆಗ್ತಾ ಇರುತ್ತೆ. ನೆಕ್ಸ್ಟು ರಾಸಾಯನಿಕ ಬದಲಾವಣೆಯಿಂದ ಶಕ್ತಿ ಬದಲಾವಣೆ ಆಗ್ತಾ ಇರುತ್ತೆ. ಈ ಎಲ್ಲ ಬದಲಾವಣೆಗಳು ಎಲ್ಲಿ ಕಂಡು ಬರ್ತವೆ, ನಮಗೆ ರಾಸಾಯನಿಕ ಬದಲಾವಣೆಯಲ್ಲಿ ಕಂಡು ಬರ್ತಾ ಇರ್ತವೆ. ಆದರೆ ಭೌತ ಬದಲಾವಣೆಯಲ್ಲಿ
ಇವೆಲ್ಲ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಇನ್ನು ನಾವು ನಮ್ಮದೇ ಜೀವನದಲ್ಲಿ ಒಂದು ಪೇಪರ್ ತೊಗೊಂಡ್ಬಿಟ್ಟು ಪೇಪರ್ ಮಡ್ಚೀವಿ ಅಂತ ತಿಳ್ಕೊರಿ, ಅದು ಯಾವ ಬದಲಾವಣೆ? ಭೌತ ಬದಲಾವಣೆ. ಪೇಪರ್ ಸುಟ್ಟಿದೆ, ಅದನ್ನು ನಾವು ಬೆಂಕಿ ಹಚ್ಬಿಟ್ಟಿವಿ ಅಂದರೆ ಅದು ಯಾವ ಬದಲಾವಣೆ? ರಾಸಾಯನಿಕ. ಯಾಕಂದರೆ ಅದರಿಂದ ನಾವು ಮತ್ತೆ ಪೇಪರನ್ನು ಮಾಡೋಕ್ಕೆ ಈ ರೀತಿ ನಾವು ನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಸಹಜವಾಗಿ ನಮ್ಮ ಸುತ್ತಮುತ್ತಲು ಅನೇಕ ಬದಲಾವಣೆ ನೋಡ್ತಾ ಇರ್ತೀವಿ. ಆ ಬದಲಾವಣೆಗಳಲ್ಲಿ ಭೌತ ಯಾವುದು, ರಾಸಾಯನಿಕ ಯಾವುದು? ವಿ ಹ್ಯಾವ್ ಟು ಡಿಸೈಡ್ ಮಾಡಿ ಅದನ್ನು ಅನ್ವಯಿಸ್ಕೊಂಡಾಗ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆ ಬಂದರೂ ನಮಗೆ ಆಟೋಮೆಟಿಕ್ಕಾಗಿ ಉತ್ತರ ಬರ್ತಾ ಇರುತ್ತೆ. ಇದು ನೋಡಿರಿ, ಕಂಬಷನ್ ಇದೆ ಅಂದರೆ ಬೆಂಕಿ, ಇದು ಒಂದು ಕೆಮಿಕಲ್ ಚೇಂಜ್. ಇನ್ನು ರೂಟಿಂಗ್ ಇದೆ ಅಂದರೆ ಹಣ್ಣಾಗುವಂಥದ್ದು. ಯಾವುದೋ ಒಂದು ಇಲ್ಲಿ ಆ್ಯಪಲ್ ಕೊಟ್ಟಿದ್ದಾರೆ, ಆ್ಯಪಲ್ ಕಗ್ಗಾಗಿರ್ತಕ್ಕಂಥ ಒಂದು ಹಣ್ಣು ಆಯ್ತು ಅಂದರೆ ಹಣ್ಣಿಂದ ಮತ್ತೆ ಕಗ್ಗು ಮಾಡೋಕ್ಕಾಗಲ್ಲ. ಅದನ್ನು ಏನಂತ ಕರಿತೀವಿ ನಾವು? ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಇನ್ನು ರಸ್ಟಿಂಗ್ ಅಂತಿದೆ, ಅದು ತುಕ್ಕು ಹಿಡಿಯೋದು, ಕಬ್ಬಿಣದ ತುಕ್ಕು ಹಿಡಿಯೋದು ಅಂತ ಕರಿತೀವಿ. ಅದು ಸಹ ಒಂದು ರಾಸಾಯನಿಕ ಬದಲಾವಣೆ. ಡೈಜೆಷನ್, ನಾವು ತಿನ್ನಂಥ ಆಹಾರ ಜೀರ್ಣ ಆಗ್ತದೆ, ಡೈಜೆಷನ್ ಆಗ್ತದಲ್ಲ, ಅದು ಸಹ ಒಂದು ಕೆಮಿಕಲ್ ಚೇಂಜ್. ಇನ್ನು ಆ್ಯಸ್ ಯೂಶುವಲ್ ಆಗಿ ಮೆಲ್ಟಿಂಗ್ ಅಂದರೆ ಕರಗುವಂಥದ್ದು. ಈಗ ಐಸ್ ಇರ್ಬೋದು, ಐಸ್ ಮೆಲ್ಟ್ ಮಾಡ್ತೀವಿ, ಅದನ್ನು ಮತ್ತೆ ನಾವು ಐಸ್ ಮಾಡ್ಬೋದು. ಅವು ಅಂದರೆ ಏನು ಮಾಡಬೇಕು ನಾವು? ವಿ ಹ್ಯಾವ್ ಟು ಡಿಕ್ರೀಸ್ ಟೆಂಪರೇಚರ್. ಮತ್ತು ಫ್ರಿಜ್ಜಲ್ಲಿ ತೊಗೊಂಡೋಗಿ ಇಟ್ಬಿಟ್ಟಿದ ನೀರನ್ನು ಮತ್ತೇನಾಗ್ತದೋ ನಮಗೆ ಐಸ್ ಆಗಿಬಿಡ್ತದೆ. ಅದು ಒಂದು ಭೌತ ಬದಲಾವಣೆ, ಅಂದರೆ ಅದನ್ನು ಪುನಃ ನಾವು ಅದಕ್ಕೆ ಮಾಡ್ಬೋದು ಅಂತ. ಅದೇ ರೀತಿ ಕಟ್ ಮಾಡಿದ್ದೀವಿ, ಇದರಲ್ಲಿ ಹೊಸ ವಸ್ತು ಏನು ಉತ್ಪತ್ತಿ ಆಗ್ತಾ ಇಲ್ಲ. ಇವೆಲ್ಲವೂ ಸಹ ಏನಂತ ಕರಿತಾ ಇದ್ದೀವಿ ನಾವು? ಭೌತ ಬದಲಾವಣೆ ಅಂತ ಕರಿತಾ ಇದ್ದೀವಿ. ಇವು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ರೀತಿಯ ನಾವು ಬದಲಾವಣೆಯನ್ನು ನೋಡ್ತಾ ಇರ್ತೀವಿ. ಅವುಗಳನ್ನು ನಾವು ಕಣ್ಣೆದುರು ಬಂದಾಗ ಆಟೋಮೆಟಿಕ್ಕಾಗಿ ನಾವೇನು ಮಾಡ್ಬೋದು? ಭೌತ ಬದಲಾವಣೆ ಯಾವುದು, ರಾಸಾಯನಿಕ ಬದಲಾವಣೆ ಯಾವುದು ಅಂತ ನಾವು ತಿಳ್ಕೊಬೋದು. ಇನ್ನು ಇಲ್ಲಿ ಉದಾಹರಣೆಯೂ ಸಹ ಹಾಕಿದ್ದೀವಿ. ರಾಸಾಯನಿಕ ಬದಲಾವಣೆ ಉದಾಹರಣೆ ಯಾವುದಪ್ಪ ಅಂದರೆ ಉರಿಯುವುದು, ಅಡುಗೆ ಮಾಡುವುದು, ತುಕ್ಕು ಹಿಡಿಯುವುದು, ಇನ್ನು ಕೊಳೆಯುವುದಂಥದ್ದು. ಅಂದರೆ ನಾವು ತರಕಾರಿಗಳೆಲ್ಲ ಏನಾದರೂ ಅಥವಾ ಕಸ ಇದೆಲ್ಲ ಕೊಳೆಯುತ್ತಂದರೆ ಅದು ಆಟೋಮೆಟಿಕ್ಕಾಗಿ ರಾಸಾಯನಿಕ ಬದಲಾವಣೆ ಅಂತ ನಾವು ಕೆಮಿಕಲ್ ಚೇಂಜ್ ಅಂತ ನಾವು ಹೇಳಬೇಕಾಗಿರುತ್ತೆ. ಇನ್ನು ಭೌತ ಬದಲಾವಣೆಗಳಂದರೆ ಕರಗುವಿಕೆ, ಘನೀಕರಿಸುವಿಕೆ, ಕಾಗದ ಚೂರುಗಳು. ಇಲ್ಲಿ ನಾವು ಕುದಿಯುವಿಕೆನ ಹಾಕಿದ್ದೀವಿ, ಕುದಿದಿರೋದನ್ನು ಮತ್ತೆ ನಾವು ತಣ್ಣಗೆ ಮಾಡ್ಬೋದು, ಆದರೆ ನಾವು ಬೆಂಕಿಯನ್ನಲ್ಲ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ ಬೆಂಕಿ ಕೆಮಿಕಲ್ ಚೇಂಜ್, ಅದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ರೈಸ್ ಆಗ್ತಾ ಇದೆ, ಕಬ್ಬಿಣದ ತುಕ್ಕು ಹಿಡಿಯೋದು. ನಾವು ಆಗಲೇ ಚರ್ಚೆ ಮಾಡಿದ್ದೀವಿ, ಇದು ಯಾವ ಬದಲಾವಣೆ ಅಂದರೆ ಇದು ಭೌತ ಬದಲಾವಣೆನ ರಾಸಾಯನಿಕ ಬದಲಾವಣೆನ ಅಂತ. ಎರಡನೇ ಆಪ್ಷನ್ ಇದೆ, ಮೂರನೇ ಆಪ್ಷನ್ ಇದೆ. 1 ಮತ್ತು 2 ಎರಡೂ ಸರಿ ಅಂತಿದೆ. ಅಂದರೆ ಭೌತ ಬದಲಾವಣೆ ಹೌದು, ರಾಸಾಯನಿಕ ಬದಲಾವಣೆ ಹೌದು ಅಂತಿದೆ. ಇದು ಯಾವುದು ಭೌತ ಬದಲಾವಣೆನೂ ಅಲ್ಲ, ರಾಸಾಯನಿಕ ಬದಲಾವಣೆನೂ ಅಲ್ಲ ಅಂತ ಒಂದು 4ನೇ ಆಪ್ಷನ್ ಇದೆ. ಇಲ್ಲಿ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡಾಗ ಇದು ಯಾವ ಬದಲಾವಣೆ ಆಗಿದೆ? ರಾಸಾಯನಿಕ ಬದಲಾವಣೆ ಅಥವಾ ಕೆಮಿಕಲ್ ಚೇಂಜ್. ಅಂದರೆ ಕಬ್ಬಿಣ ತುಕ್ಕು ಹಿಡಿಯುವುದಂಥದ್ದು ಒಂದು ಕೆಮಿಕಲ್ ಚೇಂಜ್ ಆಗಿದೆ. ಇಲ್ಲಿ KS ಇನ್ನೊಂದು ಪ್ರಶ್ನೆಗೆ ಹೋಗೋಣ ನಾವು. KS ಎಕ್ಸಾಮಲ್ಲಿ ರೈಸ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿದೆ, ಸೂರ್ಯನ ಬೆಳಕಿನ ವರ್ಣಪಟದ ಮಧ್ಯದಲ್ಲಿರುವ ಬಣ್ಣ ಯಾವುದು? ಅಂದರೆ ನಮಗೆಲ್ಲ ಗೊತ್ತೇ ಇದೆ, ವೈಟ್ ಕಲರ್ ಅಲ್ಲಿ ಮತ್ತೆ 7 ಕಲರ್ಸ್ ಇದ್ದಾವೆ. ಅದರ ಮಧ್ಯದಲ್ಲಿ ಅದೊಂದು ವರ್ಣಪಟ ಏನು ಉಂಟಾಗ್ತದಲ್ಲ, ಅದರಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಬಣ್ಣ ಯಾವುದು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀಲಿ ಇದೆ, ಹಸಿರಿದೆ, ಹಳದಿ ಇದೆ, ನೇರಳೆ ಇದೆ. ಇದರಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಯಾವುದು ಅಂತ ನಾವು ತಿಳ್ಕೊಂಡಾಗ ಇಲ್ಲಿ ನಮಗೆ ಚೆನ್ನಾಗಿ ಆ ವರ್ಣಪಟಲ ಗೊತ್ತಿದ್ದರೆ ನಾವು ಆಟೋಮೆಟಿಕ್ಕಾಗಿ ಐಡೆಂಟಿಫೈ ಮಾಡ್ಕೋಬೋದಾಗಿದೆ. ಯಾವುದು? ಹಸಿರು ಬಣ್ಣ ಅಂತ. ಯಾವುದು ಮಧ್ಯದಲ್ಲಿರ್ತಕ್ಕಂಥದ್ದು? ಹಸಿರು ಬಣ್ಣ. ಹೆಂಗೆ ಸರ್ ಅಂದರೆ ಇದು ಇದು 7 ಬಣ್ಣಗಳ ಒಂದು ವರ್ಣಪಟಲ ಅಂತ ಕರಿತೀವಿ. ಈಸಿಯಾಗಿ ನಾವು ನೆನಪಿಟ್ಕೋಬೇಕಾಗ್ತದೆ, ವಿಬ್ ಗಯಾರ್ ಅಂತ ಕರಿತೀವಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ವಿಬ್ ಗಯಾರ್ ಅಂತ. ಅಂದರೆ ಆ ಒಂದು ಇದೇ ವಿಬ್ ಗಯಾರ್ ಒಂದು ಅಂದರೆ ಆ ಒಂದು ವಿಬ್ ಗಯಾರ್ ಒಂದು ಸೀರೀಸಲ್ಲಿ ನಾವು ನೆನಪಿಟ್ಕೊಂಡಿದ್ದೆ. ಅದರಲ್ಲಿ ಎಲ್ಲ ಕೆಳಗಿಂದ ಮೇಳಿತನ ಎಲ್ಲ ಕಲರ್ಸು ಬಂದುಬಿಡ್ತವೆ. ಅದ್ರ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರು ಸಹ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಅಂದರೆ ವಿಬ್ ಗಯಾರ್ ಅಂದರೆ ಕಡಿಮೆ ಬಾಗುವಂಥದ್ದು, ಹೆಚ್ಚು ಬಾಗುವಂಥದ್ದು, ಮಧ್ಯದಲ್ಲಿ 2ನೇ ಬಣ್ಣ ಯಾವುದು, ಪ್ರಥಮ ಬಣ್ಣ ಯಾವುದು, ಲಾಸ್ಟ್ ಕೊನೆಯ ಬಣ್ಣ ಯಾವುದು, ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳು ಯಾವುದೇ ಕೊಟ್ಟರೂ ಸಹ ನಾವು ಈ ವಿಬ್ ಗಯಾರ್ ಅನ್ನುವ ಒಂದು ಆ ವರ್ಡ್ಸ್ಗಳ ಒಂದು ಸೀರೀಸಿಂದ, ಅಂದರೆ ಕಲರ್ಸ್ನ ಸೀರೀಸ್ ಅದು ವಿಬ್ ಗಯಾರ್, VIBGYOR ವಿಬ್ ಗಯಾರ್ ಅನ್ನುವಂಥದ್ದು ನಾವು ತಲೆಗೆ ಸೆಟ್ ಮಾಡ್ಕೊಂಡ್ಬಿಡಬೇಕು. ಅದಾಗ ಮಾತ್ರ ಇದಾದ. ಅಂದರೆ ಈ ಎಲ್ಲಿ ಕಾಣಿಸ್ತದೆ ಇದು ನಮ್ಮ ವರ್ಣಪಟಲ ಅಂದರೆ ನಾವು ಆ ಕಾಮನಬಿಲ್ಲಿನಲ್ಲಿ. ಕಾಮನಬಿಲ್ಲು ಯಾವಾಗ ಆಗ್ತಾ ಇರುತ್ತಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ಮಳೆ ಬಿದ್ದು ನಿಂತೋದಾಗ ಅಥವಾ ತುಂತುರು ಮಳೆ ಸ್ಟಾರ್ಟ್ ಆಗಿ ಸ್ವಲ್ಪ ಬಿಸಿಲು ಇರಬೇಕು, ಅಂಥ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನ ಇವೆಲ್ಲ ಆಗ್ತಾ ಇರ್ತವೆ. ಬಟ್ ಇಂಪಾರ್ಟೆಂಟಾಗಿ ಬೆಳಕಿನ ಚದುರುವಿಕೆ ಅಂತ ಕರಿತೀವಿ. ಇನ್ನು ಈ ವೈಟ್ ಅಂದರೆ ಬಿಳಿ ಬೆಳಕು 7 ಬಣ್ಣಗಳಿಂದ ಆಗಿದೆ ಅಂತ ನಮಗೆ ಪ್ರಥಮವಾಗಿ ತಿಳಿಸಿದಂಥ ವಿಜ್ಞಾನ ಯಾರಪ್ಪ ಅಂದರೆ ಸರ್ ಐಸಾಕ್ ನ್ಯೂಟನ್. ಈ ಸರ್ ಐಸಾಕ್ ನ್ಯೂಟನ್ ಅವರು ನಮ್ಮ ಬಣ್ಣದಲ್ಲಿ ಅಂದರೆ ಬಿಳಿ ಬಣ್ಣವು 7 ಬಣ್ಣಗಳಿಂದ ಆಗಿದೆ, ಆ 7 ಬಣ್ಣಗಳು ಅದರಲ್ಲಿ ಇರ್ತವೆ ಅಂತ ಒಂದು ಪ್ರಿಸಮ್ ಥ್ರೂ ಅವರು ನಮಗೆ ತೋರಿಸ್ಕೊಡ್ತಾರೆ. ಯಾರಪ್ಪ ಅಂದರೆ ಸರ್ ಐಸಾಕ್ ನ್ಯೂಟನ್. ನಾನು ಆಗಲೇ ಹೇಳಿದೆ ಬೆಳಕಿನ ಚದುರುವಿಕೆ ಅಂತ. ಯಾಕೆ ಚೆದಿರ್ತದೆ? ಬೆಳಕು
ತನ್ನ ಪಥದಲ್ಲಿ ಏನಾದರೂ ಸಣ್ಣ ಸಣ್ಣ ಕಣಗಳು ಬಂದಾಗ ಅವೇನಾಗ್ತವಪ್ಪ ಅಂದರೆ ಚೆದರುತ್ತದೆ. ಇದೇನಾಗ್ತದೆ ಡಿಸ್ಪ್ರೆಷನ್ ಆಗಿಬಿಟ್ಟು ಅವು ನಮಗೆ ಏನಾಗ್ತವಪ್ಪ ಅಂದರೆ ಬೇರೆ ಬೇರೆ ಬಣ್ಣಗಳಾಗಿ ಕಾಣಿಸ್ತದೆ. ಅದೇ ವಿಬ್ಗೇರ ಆ ರೀತಿ ಕೆಲವೊಂದು ಅಷ್ಟು ಕಾಣಿಸಲ್ಲ, 2-3 ಬಣ್ಣ ಕಾಣಿಸುವಂಥದ್ದು. ಅದು ಡಿಪೆಂಡಿಂಗ್ ಅಪ್ ಅಂದರೆ ಪಾರ್ಟಿಕಲ್, ಯಾವ ಪಾರ್ಟಿಕಲ್ ಅದನ್ನು ಚೆದರಿಸ್ತಾ ಇದೆ ಅಂದರೆ ಆ ಪಾರ್ಟಿಕಲ್ನ ಗಾತ್ರ ಅವೆಲ್ಲ ಡಿಪೆಂಡ್ ಆಗಿಬಿಟ್ಟು ನಮಗೆ ಬೇರೆ ಬೇರೆ ರೀತಿಯ ಬಣ್ಣಗಳು ಕಾಣಿಸ್ತಾ ಇರ್ತವೆ. ಇಲ್ಲಿ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಕಣಗಳ ಬಗ್ಗೆ ಐಸ್ ಪಾರ್ಟಿಕಲ್ ಇರ್ಬೋದು, ಧೂಳಿನ ಕಣಗಳಿರ್ಬೋದು, ವಾತಾವರಣದಲ್ಲಿ ಅನೇಕ ಕಣಗಳಿರ್ತವೆ, ಇನ್ನು ಕಾಸ್ಮಿಕ್ ಧೂಳು ಇವೆಲ್ಲವೂ ಸಹ ಈ ಬೆಳಕಿನ ಚೆದುರುವಿಕೆಗೆ ಕಾರಣ ಆಗ್ತಾ ಇರ್ತವೆ. ಇನ್ನು ನಮಗೆ ಆಕಾಶ ಬಣ್ಣ ನೀಲಿ ಕಾಣಿಸ್ತಾ ಇರುತ್ತೆ, ಅದು ಸಹ ಬೆಳಕಿನ ಈ ಆಕಾಶ ಬಣ್ಣ ನೀಲಿ ಆಗಬೇಕಾದ್ರೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಕಣಗಳು ಚೆದುರುಬಿಟ್ಟು ಆ ರೀತಿ ಕಾಣಿಸ್ತಾ ಇರ್ತವೆ. ಇನ್ನು ಅನೇಕ ಆಪ್ಟಿಕಲ್ ವಿದ್ಯಮಾನಗಳಿರ್ತವೆ, ಅವು ಸಹ ನಾವು ಆಪ್ಟಿಕಲ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ವಿದ್ಯಮಾನಗಳನ್ನು ನಾವು ನೋಡ್ತಾ ಇರ್ತೀವಿ ನಮ್ಮ ಸುತ್ತಮುತ್ತಲು ದಿನನಿತ್ಯ. ಅವೆಲ್ಲ ಯಾವುದರಿಂದ ಸಾಧ್ಯ ಆಗ್ತಾ ಇದೆಯಪ್ಪ ಅಂದರೆ ಚೆದುರುವಿಕೆ ಅಂದರೆ ಚೆದುರಿಸುವಂಥದ್ದು. ಹಾಗಾದರೆ ಈ ಬೆಳಕಿನ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂದರೆ ಬೆಳಕು ಒಂದು ಶಕ್ತಿಯ ರೂಪ ಆಗಿದೆ. ಇನ್ನು ನಿರ್ವಾತದಲ್ಲಿ ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್. ಇಲ್ಲಿ 3 × 10⁸ ಮೀಟರ್/ಸೆಕೆಂಡ್ ಒಂದು ನಿರ್ವಾತ ಅಂದರೆ ಏನು ಅಂದರೆ ಇದಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಯಾವುದಕ್ಕೆ ಬೆಳಕಿಗೆ. ಅದರ ವೇಗ ಎಷ್ಟಾಗಿರುತ್ತಪ್ಪ ಅಂದರೆ ವೆಲಾಸಿಟಿ ಆಫ್ ದ ಲೈಟ್ ಈಸ್ 3 × 10⁸ ಮೀಟರ್/ಸೆಕೆಂಡ್. ಅಂದರೆ 1 ಸೆಕೆಂಡಿಗೆ ಅಷ್ಟು ದೂರ ಹೋಗ್ತಾ ಇರುತ್ತೆ ನಿರ್ವಾತದಲ್ಲಿ. ಇನ್ನು ಬೆಳಕಿನ ಪ್ರಕಾಶಮಾನತೆ ಎಷ್ಟು ಪ್ರಕಾಶತೆ ಲುಮಿನೇಷನ್ ಅಂತ ಕರಿತೀವಿ, ಎಷ್ಟು ಪ್ರಕಾಶಮಾನವಾಗಿದೆ ಬೆಳಕು ಅನ್ನೋದನ್ನು ಯಾವುದ್ರಾಗ ಅಳಿತಾ ಇರ್ತೀವಪ್ಪ ಅಂದರೆ ಲಕ್ಸ್ನಾಗ. ಇದು ಅನೇಕ ಪ್ರಶ್ನೆಗಳಲ್ಲಿ ರೈಸ್ ಆಗಿರ್ತಕ್ಕಂಥ ಪ್ರಶ್ನೆ, ಬೆಳಕಿನ ಪ್ರಕಾಶತೆಯನ್ನು ಯಾವುದ್ರಲ್ಲಿ ಅಳಿತೀವಿ, ಲಕ್ಸ್ ಅಂತ. ಇನ್ನು ಬೆಳಕಿನ ನಾನು ಆಗಲೇ ಹೇಳಿದೆ, ಬೆಳಕಿಗೆ ಯಾವುದೇ ಮಾಧ್ಯಮ ಇಲ್ಲಾಂದ್ರೂ ನಡೀತಾ ಇರುತ್ತೆ, ಚಲಿಸ್ತದೆ, ಬಟ್ ಶಬ್ದ ಆ ರೀತಿ ಸಾಧ್ಯ ಇಲ್ಲ. ಬೆಳಕು ಮಾಧ್ಯಮದಲ್ಲೂ ಚಲಿಸ್ತದೆ, ಮಾಧ್ಯಮ ರಹಿತವಾಗಿಯೂ ಚಲಿಸ್ತದೆ. ಇದಿಷ್ಟು ಅಂಶಗಳು ನಾವು ತಿಳ್ಕೊಬೇಕಾಗಿದೆ. ಇನ್ನು ಕೆಲವೊಂದು ಪರಿಣಾಮಗಳಿದ್ದಾವೆ ಇಲ್ಲಿ. ಬೆಳಕು ಪ್ರತಿಫಲಿಸ್ತದೆ, ಬೆಳಕು ಏನಾಗ್ತದೆ ವಕ್ರೀಭವನಗೊಳ್ತದೆ, ಬೆಳಕು ಚೆದರ್ತದೆ. ಈ ರೀತಿ ಕೆಲವೊಂದು ಪರಿಣಾಮಗಳಿಂದ ನಾವು ಬೆಳಕಿನಿಂದ ಆ ಪರಿಣಾಮಗಳಿಂದಲೇ ನಾವು ನಮ್ಮ ದಿನನಿತ್ಯದಲ್ಲಿ ಅನೇಕ ವಿದ್ಯಮಾನಗಳನ್ನು ನಾವು ನೋಡ್ತಾ ಇರ್ತೀವಿ. ಹೆಂಗೆ ಬೆಳಕು ಚೆದರುವಿಕೆ ಅಂದ್ರೇನು, ಬೆಳಕಿನ ಹೀರಿಕೆ ಅಂದ್ರೇನು, ಬೆಳಕಿನ ಪ್ರತಿಫಲನ ಅಂದ್ರೇನು, ಬೆಳಕಿನ ವಕ್ರೀಭವನ ಅಂದ್ರೇನು, ಇವೆಲ್ಲ ಅಂಶಗಳನ್ನು ನಾವು ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ಈ ಎಲ್ಲ ಅಂಶಗಳ ಬಗ್ಗೆ ಬೇರೆ ಬೇರೆ ರೀತಿಯ ಕ್ವಶನ್ಗಳು ರೈಸ್ ಆಗ್ತಾನೆ ಇರ್ತವೆ. ಎಲ್ಲ ಒಂದೇ ಒಂದು ಸ್ಲೈಡ್ ನಾವು ಇದರಲ್ಲಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಮುಂದಿನ ಒಂದು ಕ್ಲಾಸುಗಳಲ್ಲಿ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳು ತಿಳ್ಕೊಂಡು ಹೋಗೋಣ. ಇಲ್ಲೊಂದು PSC ಎಕ್ಸಾಮಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಈ ರೀತಿ ಇದೆ ನೋಡಿ. ವಸ್ತು ಕಾಣುವುದು ಅಂದರೆ ನಮ್ಮ ಸುತ್ತಮುತ್ತಲು ನಮಗೆ ವಸ್ತು ಕಾಣ್ತಾ ಇರುತ್ತೆ, ಯಾಕೆ ಕಾಣ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಕಡೆ ABCD 4 ಉತ್ತರಗಳು ಕೊಟ್ಟಿದ್ದಾವೆ. ಇನ್ನು ವಸ್ತುವಿನ ವಿಭಿನ್ನ ಬಣ್ಣ ನಮಗೆಲ್ಲ ಬೇರೆ ಬೇರೆ ಬಣ್ಣಗಳು ಕಾಣಿಸ್ತಾ ಇರ್ತವೆ. ಈಗ ಕೆಲವೊಂದು ಬಾಲ್, ರೆಡ್ ಬಾಲ್, ಬ್ಲ್ಯಾಕ್ ಬಾಲ್, ಈ ರೀತಿ ಯೆಲ್ಲೋ ಬಾಲ್, ಬೇರೆ ಬೇರೆ ಈ ಬರೀ ಬಾಲ್ ಅಷ್ಟೇ ಅಲ್ಲ, ನಾವು ಸುತ್ತಮುತ್ತಲು ಅನೇಕ ಬಣ್ಣದ ವಸ್ತುಗಳು ನೋಡ್ತಾ ಇರ್ತೀವಿ. ಇದಕ್ಕೆಲ್ಲ ಕಾರಣ ಏನು? ನೆಕ್ಸ್ಟ್ ಆಕಾಶ ಬಣ್ಣ ನೀಲಿ ಆಗಿ ನಾವು ಆಗಲೇ ಚರ್ಚೆ ಮಾಡಿದ್ವಿ. ಇನ್ನು ನೀರಿನಲ್ಲಿ ನಾಣ್ಯದ ಸ್ಥಿತಿ ಭಾವನೆ ಅಂದರೆ ನಾವು ನೀರಿನಲ್ಲಿ ಒಂದು ಲೋಟದಲ್ಲಿ ನೀರು ಇದ್ದು ಆ ನೀರಿನಲ್ಲಿ ಒಂದು ನಾಣ್ಯ ಇತ್ತಂದರೆ ಆ ನಾಣ್ಯವನ್ನು ನಾವು ಓರೆಯಾಗಿ ನೋಡಿದಾಗ ಅದು ಏನಾಗ್ತಾ ಇರುತ್ತೆ, ಅಲ್ಲೇ ಇದ್ದಂಗೆ ಕಾಣಿಸ್ತಾ ಇರಲ್ಲ, ಮೇಲೆ ಬಂದಂಗೆ ಕಾಣಿಸ್ತಾ ಇರುತ್ತೆ. ಇವೆಲ್ಲದಕ್ಕೆ ಕಾರಣ ಏನಿದೆ ಅಂತ ಅವಕ್ಕೆ ಸರಿಯಾದ ಹೊಂದಾಣಿಕೆಯನ್ನು ನಾವು ಮಾಡಬೇಕಾಗಿದೆ. ಇನ್ನು ವಸ್ತು ಕಾಣುವಂಥದ್ದು ಹೆಂಗೆ, ಹೀರಿಕೆಯಿಂದನ, ಪ್ರತಿಫಲನದಿಂದನ, ವಕ್ರೀಭವನದಿಂದನ, ಚೆದುರುವಿಕೆಯಿಂದನ. ಇಲ್ಲಿ ನಮ್ಗೆ ಒಂದಂತೂ ನಾವು ಈಗ ಮಾಡಿರ್ತಕ್ಕಂಥ ಕ್ಲಾಸಲ್ಲಿ ನಮ್ಗೆ ಬಂದಿರತಕ್ಕಂಥದ್ದು ಆಕಾಶ ಬಣ್ಣ ನೀಲಿ ಆಗಿರ್ತಕ್ಕಂಥದ್ದು ಯಾವುದರಿಂದ? ಡಿ. ಆನ್ಸರ್ ಡಿ. ಅಂದರೆ 3ನೇ ಡಿ ಎಲ್ಲಿದೆ ಅಂತ ನೋಡ್ಕೋಬೇಕು. 3ನೇ ಡಿ ಇರ್ತಕ್ಕಂಥದ್ದು A1 ನೋಡಿರಿ. ಕೇವಲ ನಮಗೆ ಒಂದೇ ಗೊತ್ತಿತ್ತಂದ್ರೂ ಸಹ ನಾವು ಆನ್ಸರ್ನ ಐಡೆಂಟಿಫೈ ಮಾಡ್ಕೊಂಡ್ವಿ. ಕೆಲವೊಂದು ಸಂದರ್ಭದಲ್ಲಿ ಇದು ಸಾಧ್ಯ ಆಗ್ತದೆ, ಇನ್ನೊಂದು ಆನ್ಸರ್ ಡಿ ಇತ್ತಂದರೆ ಅವು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ನಮಗಿಲ್ಲಿ ಅದ್ರ ಥ್ರೂ ನಾವು ಹೋಗಿದ್ದೆ ಆದಲ್ಲಿ ವಸ್ತು ಕಾಣುವಂಥದ್ದು ಆದ್ದರಿಂದ ಆ ವಸ್ತುವಿನ ಮೇಲೆ ಬಿದ್ದಂಥ ಬೆಳಕು ಏನು ಮಾಡ್ತಾ ಇರ್ತದೋ ಪ್ರತಿಫಲಿಸ್ತಾ ಇರುತ್ತೆ. ಇನ್ನು ಬಣ್ಣ ಯಾಕೆ ಕಾಣಿಸ್ತಾ ಇರ್ತವಪ್ಪ ಅಂದರೆ ಹೀರಿಕೆ. ಅಂದರೆ ಈಗ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇತ್ತಂದರೆ ಉಳಿದೆಲ್ಲ ಬಣ್ಣಗಳನ್ನು ಅದು ಹೀರ್ಕೊಂಡ್ಬಿಟ್ಟು ಬರೀ ಬ್ಲ್ಯಾಕ್ ಕಲರ್ನ ಮಾತ್ರ ಅದೇನು ಮಾಡ್ತಾ ಇರುತ್ತೆ, ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದಕ್ಕೆ ನಮಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತದೆ. ಅದೇ ರೀತಿ ಎಲ್ಲೂ ಅಷ್ಟೇ ಉಳಿದೆಲ್ಲ ಬಣ್ಣಗಳನ್ನು ಅದು ಸಾಮರ್ಥ್ಯ ಅಂದರೆ ಕ್ಯಾರೆಕ್ಟರಿಸ್ಟಿಕ್, ಅದರ ಲಕ್ಷಣ ಆ ರೀತಿ ಇರ್ತದೆ, ಆ ವಸ್ತುವಿನ ಲಕ್ಷಣ ಆ ರೀತಿ ಇರುತ್ತೆ. ಅಂದರೆ ಉಳಿದೆಲ್ಲ ಬಣ್ಣಗಳನ್ನ ಹೀರ್ಕೊಂಡ್ಬಿಟ್ಟು ಯಾವ ಬಣ್ಣ ಕಾಣಿಸ್ತಾ ಇರ್ತಲ್ಲ ಅದನ್ನು ಅದು ಹೊರಹೊಮ್ಮುತ್ತಾ ಇರುತ್ತೆ. ಈ ರೀತಿಯಾಗಿ ನಮಗೆ ಆ ಬಣ್ಣ ಕಾಣಿಸ್ತಾ ಇರುತ್ತೆ ಅಂತ. ಇನ್ನು 4ನೇದಕ್ಕೆ ಸಿ ಆಪ್ಷನ್ ಚೆದುರುವಿಕೆ ಅಂತ. ಇವುಗಳ ಬಗ್ಗೆ ಇನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಇನ್ನೂ ಹೆಚ್ಚಿನ ಬಗ್ಗೆ ತಿಳ್ಕೊತ ಹೋಗೋಣ. ಇನ್ನು ನೆಕ್ಸ್ಟ್ ಬರುವಂಥದ್ದು ಇನ್ನೊಂದು KS ಎಕ್ಸಾಮಲ್ಲೇ KS ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಜಡ ಅನಿಲಗಳು. ನೀವೆಲ್ಲ ಕೇಳ್ತಾ ಇರ್ತೀರಾ, ಸರ್ ಅನಿಲಗಳು ಕೇಳಿದ್ದೀವಿ, ಇದೇನು ಜಡ ಅನಿಲಗಳು? ಜಡ ಅಂದರೆ ಅದರಲ್ಲೇ ಉತ್ತರ ಇದೆ. ಜಡ ಅಂದರೆ ಸುಮ್ಮನೆ ಇದ್ದುಬಿಡ್ತವೆ ಅವು. ಏನು ನೀರಿನಲ್ಲಿ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. 1ನೇದು ನೀರಿನಲ್ಲಿ ಬೆಳೆಯುತ್ತವೆ, 2ನೇದು ಸ್ಥಿರವಲ್ಲ, ರಾಸಾಯನಿಕವಾಗಿ ತುಂಬ ನಿಷ್ಕ್ರಿಯ, ರಾಸಾಯನಿಕವಾಗಿ ತುಂಬ
ಸಕ್ರಿಯ ಅಂತ ಕೊಟ್ಟಿದ್ದಾನೆ. ಇವೆಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲಿ ಜಡಾನಿಲಗಳು ರಾಸಾಯನಿಕವಾಗಿ ತುಂಬ ನಿಷ್ಕ್ರಿಯ. ಜಡ ಅಂದರೆ ಸುಮ್ಮನೆ ಇರ್ತವೆ ಅಂತ ಆ ಒಂದು ಇದರಿಂದ ನಾವು ಐಡೆಂಟಿಫೈ ಮಾಡ್ಬೋದು. ಬಟ್ ಯಾಕೆ ಅವು ನಿಷ್ಕ್ರಿಯ ಅಂತ ನಾವು ಇಲ್ಲಿ ತಿಳ್ಕೊಂಡಾಗ ಜಡಾನಿಲಗಳಂತ ಯಾವುದೋ ಕರಿತೀವಿ, ಇನ್ಆರ್ಟ್ ಗ್ಯಾಸಸ್. ಅಲ್ಲಿ ನಿಮಗೆ ಇದು ಪಿರಿಯಾಡಿಕ್ ಟೇಬಲ್ ಇದೆಯಲ್ಲ, ಈ ಪಿರಿಯಾಡಿಕ್ ಟೇಬಲಲ್ಲಿ ನಮ್ಗೆ 18ನೇ ಕಾಲಮ್ನಲ್ಲಿ 18ನೇ ಪೀರಿಯಡ್ 18th ಪೀರಿಯಡ್ ಲಾಸ್ಟ್ ಪೀರಿಯಡ್ ಇದೆ ನೋಡಿರಿ. ಈಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ಮತ್ತು ರೇಡಾನ್ ಇವೆಲ್ಲವನ್ನು ಸಹ ಇನ್ಆರ್ಟ್ ಗ್ಯಾಸಸ್ ಅಥವಾ ನೋಬಲ್ ಗ್ಯಾಸಸ್ ಅಂತ ನಾವು ಕರಿತೀವಿ. ಇವುಗಳಿಗೆ ಜಡಾನಿಲಗಳು, ರಾಜಾನಿಲಗಳು ಸಹ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ಯಾಕೆ ಅವನ್ನು ಈಗ ಕರಿತೀವಿ ಅಂದರೆ ನಾವು ರಾಸಾಯನಿಕ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡಾಗ ಇದು ಈಸಿ ಆಗ್ತದೆ. ಈ ಈಲಿಯಂ ಮತ್ತು ನಿಯಾನ್, ಆರ್ಗಾನ್, ಕ್ರಿಪ್ಟಾನ್ ಇವುಗಳ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಯಾಕೆ ಪಾಲ್ಗೊಳ್ಳೋದಿಲ್ಲ ಅಂದರೆ ಅವುಗಳ ಕವಚಗಳಿರ್ತವೆ, ಎಲೆಕ್ಟ್ರಾನ್ಗಳ ಕವಚಗಳಿರ್ತವೆ. ಆ ಹೊರಗಿನ ಕವಚದಲ್ಲಿ ಎಲ್ಲ ತುಂಬಿದೆ ನೋಡ್ರಿ. ಅಲ್ಲಿ ಲಾಸ್ಟಿಗೆ 2, 8, 8, 8 ಅಂದರೆ ಅಷ್ಟಕ ಮತ್ತು ಅವಳಿ ಜೋಡಣೆ ಅಂತ ಕರಿತೀವಿ. ಈ ಕೊನೆಯ ಕವಚದಲ್ಲಿ ಅವಳಿ ಮತ್ತು ಅಷ್ಟಕ ಜೋಡಣೆ ಇತ್ತಂದರೆ ಅವು ಫುಲ್ ಆಗಿರ್ತವೆ, ಅಂದರೆ ತುಂಬಿಕೊಂಡಿದೆ. ಅದರ ಕವಚ ತುಂಬಿರೋದ್ರಿಂದ ಅದು ಬೇರೆ ಯಾವುದೇ ಒಂದು ಧಾತುವಿನ ಜೊತೆ ರಾಸಾಯನಿಕವಾಗಿ ಬೆರೀಲಿಕ್ಕೆ ಸಾಧ್ಯ ಆಗುತ್ತೆ. ಉಳಿದೆಲ್ಲ ಧಾತುಗಳು ಯಾಕೆ ಬೆಳೀತಾವೆ ಅಂದರೆ ಆ ಒಂದು ಸ್ಟೇಟ್ಗಾಗಿ, ಅಂದರೆ ಅಷ್ಟಕ ಜೋಡಣೆಗಾಗಿ, ಅಂದರೆ ಅವು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಿ ರಾಸಾಯನಿಕ ಕ್ರಿಯೆ. ಈಗ ಹೈಡ್ರೋಜನ್, ಆಕ್ಸಿಜನ್ ರಾಸಾಯನಿಕ ಕ್ರಿಯೆಗೆ ಒಳಪಡ್ತವೆ. ಯಾಕೆ? ದೇ ಹ್ಯಾವ್ ಟು ಬಿಕಮ್ ಸ್ಟೇಬಲ್ ಆಗಬೇಕಂತ ರಾಸಾಯನಿಕ ಕ್ರಿಯೆ ಪಾಲ್ಗೊಳ್ತಾ ಇರ್ತವೆ. ಬಟ್ ಇವುಗಳು ಆಲ್ರೆಡಿ ಸ್ಟೇಬಲ್ ಇರೋದ್ರಿಂದ, ಅವು ಹೊರಕವಚದಲ್ಲಿ ತುಂಬಿರೋದ್ರಿಂದ ಅವುಗಳಿಗೆ ಅದರ ಅವಶ್ಯಕತೆ ಇರಲ್ಲ. ಅಂದರೆ ಬೇರೆ ಒಂದು ಧಾತುವಿನ ಜೊತೆ ಅವು ರಾಸಾಯನಿಕವಾಗಿ ಮಿಂಗಲ್ ಆಗುವಂಥ ಒಂದು ಚಾನ್ಸಸ್ ಕಡಿಮೆ. ಇನ್ನು ಒತ್ತಾಯಪೂರ್ವವಾಗಿ ಕೆಲವೊಂದು ಸಂದರ್ಭದಲ್ಲಿ ಮಾಡ್ಬೋದಾಗಿರುತ್ತೆ. ಅವು ಇನ್ನೂ ಜಾಸ್ತಿ ಡೀಪಾಗಿ ಹೋದಾಗ ನಾವು ತಿಳ್ಕೊಬೋದಾಗಿದೆ. ಇಲ್ಲಿ ಈ ಜಡಾನಿಲಗಳ ಬಗ್ಗೆ ನಿಮ್ಗೆ ಆಗಲೇ ಗೊತ್ತಾಯಿತು. ಈಲಿಯಂ ಮತ್ತು ಯಾಕೆ ಅವು ನಮ್ಮ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಹ ನಾನು ಹಾಕಿದ್ದೀನಿ. ಅವುಗಳ ಆಟೋಮಿಕ್ ನಂಬರ್ ಸಹ ಇವೆಲ್ಲ ಇವೆಲ್ಲ ಕೇಳಲ್ಲ. ಬಟ್ ನಿಮಗೆ ಯಾಕೆ ಅವು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅನ್ನೋ ಒಂದು ರೀಸನ್ ಕೇಳ್ಬೋದು. ಯಾಕಂದರೆ ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಪೂರ್ಣವಾಗಿ ತುಂಬಿರೋದ್ರಿಂದ ಈ ಜಡಾನಿಲಗಳು ಅಥವಾ ಇನ್ಆರ್ಟ್ ಗ್ಯಾಸಸ್ ಅಂತ ಏನು ಕರಿತೀವಲ್ಲ, ಇವು ಯಾವುದೇ ಇತರ ಧಾತುಗಳೊಂದಿಗೆ ರಾಸಾಯನಿಕವಾಗಿ ಪಾಲ್ಗೊಳ್ಳೋದಿಲ್ಲ, ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ನಾವು ಕಾನ್ಸೆಪ್ಟನ್ನು ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ಹೀಲಿಯಂ, ಇಲ್ಲಿ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳು ಕೇಳ್ಬೋದು. ಅವರು ಯಾವುದಪ್ಪ ಅಥವಾ ಹಗುರವಾದ ಜಡಾನಿಲ ಯಾವುದು, ಅತಿ ಭಾರವಾದ ಜಡಾನಿಲ ಯಾವುದು, ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಅದು ಹೀಲಿಯಂ ಹಗುರ ಇರುತ್ತೆ, ರೇಡಾನ್ ಏನಾಗಿರುತ್ತೆ ಭಾರ ಆಗಿರ್ತಕ್ಕಂಥ ಜಡಾನಿಲ ಆಗಿರುತ್ತೆ. ಇವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಇನ್ನು ಈ ಜಡಾನಿಲಗಳು ಒಂದೊಂದಾಗಿ ಕೆಲವೊಂದು ಉಪಯೋಗಗಳಿದ್ದಾವೆ. ಇವಂತೂ ಖಂಡಿತವಾಗಿಯೂ ಬಹಳ ಕಡೆ ರೈಸ್ ಆಗ್ತಾ ಇರ್ತವೆ. ಸ್ವಲ್ಪ ನೋಡ್ಕೊಳ್ಳೋಣ. ಹೀಲಿಯಮನ್ನು ಎಲ್ಲಿ ಬಳಸ್ತಾ ಇದ್ದಾರಪ್ಪ ಅಂದರೆ ಪ್ಯಾರಾಚೂಟ್ಗಳಲ್ಲಿ ಬಳಸ್ತಾರೆ. ಈಗ ನಾವೆಲ್ಲ ನೋಡ್ತಾ ಇರ್ತೀವಿ ಪ್ಯಾರಾಚೂಟ್ ಗಾಳಿ ಮೇಲೆ ಹೋಗ್ತದೆ. ಯಾಕಂದರೆ ಅದು ಲೈಟ್ ವೆಯ್ಟು ಮತ್ತು ರಾಸಾಯನಿಕ ಯಾವುದರಲ್ಲಿ ಪಾಲ್ಗೊಳ್ಳೋದೇ ಇರೋದ್ರಿಂದ ಅದನ್ನೇನು ಮಾಡ್ತಾ ಇದ್ದಾರೆ, ನಮ್ಮ ಪ್ಯಾರಾಚೂಟ್ ಬಲೂನ್ಗಳಲ್ಲಿ ತರ್ತಾರೆ. ನೆಕ್ಸ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲೂ ಸಹ ಯಾವುದನ್ನು ಬಳಸ್ತಾ ಇದ್ದಾರಪ್ಪ ಅಂದರೆ ಹೀಲಿಯಂ ಒಂದು ಜಡಾನಿಲವನ್ನು ಮತ್ತು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ, ಸಿಗ್ನಲ್ ದೀಪಗಳಲ್ಲಿ ಸಹ ಬಳಸ್ತಾ ಇದ್ದಾರೆ. ಅಂದರೆ ಇದರ ಉಪಯೋಗಗಳು ಇವೆಲ್ಲ ಕಡೆ ನಾವು ಬಳಸ್ತಾ ಇದ್ದೀವಿ ಅಂತ. ಅಲ್ಲಿ ಹೀಲಿಯಂ ನಾವು ಯಾವ ರೀತಿ ಹೊರಕವಚದಲ್ಲಿ ಫುಲ್ ಆಗಿದೆ ಅನ್ನೋದನ್ನು, ಅದು ಒಂದನೇ ಕವಚ ಇರೋದ್ರಿಂದ ಅಷ್ಟು ಅವಳಿ ಜೋಡಣೆ ಇದೆ. 2 ಎಲೆಕ್ಟ್ರಾನ್ ಫುಲ್ ಆಗಿರೋದ್ರಿಂದ ಅದು ಬೇರೆ ಒಂದು ಎಲೆಕ್ಟ್ರಾನ್ ತೊಗೊಳ್ಳೋದಾಗಲಿ ಎಲೆಕ್ಟ್ರಾನ್ ಕೊಡುವುದಾಗಲಿ ಅವಕ್ಕೆ ಅವಕಾಶ ಇರೋದಿಲ್ಲ. ಇವುಗಳ ಬಗ್ಗೆ ರಾಸಾಯನಿಕ ಕ್ರಿಯೆಗಳ ಒಂದು ಟಾಪಿಕ್ ತೊಗೊಂಡು ನಾವು ಅಲ್ಲಿ ಹೆಚ್ಚಾಗಿ ಚರ್ಚೆ ಮಾಡೋಣ. ಈಗ ಸದ್ಯ ಇವುಗಳ ಉಪಯೋಗಗಳ ಬಗ್ಗೆ ತಿಳ್ಕೊತ ಹೋಗ್ಬಿಡೋಣ. ಇನ್ನು ನಿಯಾನ್ ಬಗ್ಗೆ ಉಪಯೋಗಗಳು. ನಿಯಾನ್ ಎಲ್ಲಿ ಬಳಸ್ತಾ ಇದ್ದಾರೆ ಅಂದರೆ LED ತಯಾರಿಕೆ, LED ಬಲ್ಬ್ಗಳು ಅಂತ ಏನು ಕರಿತೀವಲ್ಲ ಅವುಗಳ ತಯಾರಿಕೆಯಲ್ಲಿ ನಿಯಾನ್ ಬಳಸ್ತಾ ಇದ್ದಾರೆ. ನೆಕ್ಸ್ಟ್ ಜಾಹೀರಾತು ಫಲಕಗಳಲ್ಲಿ ಬಳಸ್ತಾ ಇದ್ದಾರೆ. ಇನ್ನು ವೋಲ್ಟೇಜ್ ಸ್ಟೆಪ್ಲೈಜರ್ಗಳಲ್ಲಿ, ನಮ್ಮ ಮನೆಗಳಲ್ಲಿ ಸ್ಟೆಪ್ಲೈಜರ್ಗಳು ಇರ್ತಾವೆ, ಅವುಗಳ ಒಂದು ತಯಾರಿಕೆಯಲ್ಲಿ ಯಾವುದನ್ನು ಬಳಸ್ತಾ ಇದ್ದಾರೆ, ನಿಯಾನನ್ನು ಬಳಸ್ತಾ ಇದ್ದಾರೆ. ಇನ್ನು ಆರ್ಗಾನ್ ಅನ್ನುವಂಥ ಒಂದು ಜಡಾನಿಲ ವಾತಾವರಣದಲ್ಲಿ ಅಧಿಕವಾಗಿರ್ತಕ್ಕಂಥ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಇರ್ತಕ್ಕಂಥ ಜಡಾನಿಲ ಯಾವುದಪ್ಪ ಅಂದರೆ ಆರ್ಗಾನ್. ಅಂದರೆ ವಾತಾವರಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರ್ತಕ್ಕಂಥ ಅನಿಲ ಯಾವುದಂದರೆ ಅದು ಬೇರೆ, ಅದು ನೈಟ್ರೋಜನ್, ಸಾರಜನಕ. ಜಡಾನಿಲ ಯಾವುದಂದರೆ ಆರ್ಗಾನ್. ಸ್ವಲ್ಪ ಅಲ್ಲೇ ಜಡಾನಿಲ ಮತ್ತು ಅನಿಲ ಡಿಫ್ರೆನ್ಸ್ ಜಾಸ್ತಿ ಇದೆ. ಅನಿಲ ಕೊಟ್ಟಾಗ ನಾವು ನೈಟ್ರೋಜನ್ನು ಅಥವಾ ಸಾರಜನಕವನ್ನು ಆಯ್ಕೆ ಮಾಡ್ಕೋಬೇಕು. ಜಡಾನಿಲ ಕೊಟ್ಟಾಗ ಆರ್ಗಾನನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಈ ಆರ್ಗಾನನ್ನು ಎಲ್ಲಿ ಬಳಸ್ತಾರಪ್ಪ ಅಂದರೆ ಜಡ ವಾತಾವರಣ ಸೃಷ್ಟಿಯಲ್ಲಿ. ಈ ಬೇಸಿಗೆ ಆಗಬೇಕಾಗಿತ್ತಂದ್ರೆ ಅಲ್ಲಿ ಜಡ ವಾತಾವರಣ ಸೃಷ್ಟಿ ಮಾಡಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಯಾವುದನ್ನು ಬಳಸ್ತಾ ಇರ್ತಾರೆ, ಆರ್ಗಾನನ್ನು ಬಳಸ್ತಾ ಇರ್ತಾರೆ. ಇನ್ನು ಅದೇ ರೀತಿ ವಿದ್ಯುತ್ ಬಲ್ಬುಗಳಲ್ಲಿ ಟಂಗ್ಸ್ಟನ್ ಏನು ಬಳಸ್ತಾ ಇರ್ತೀವಲ್ಲ ಅದರ ಒಂದು ಆಯುಷ್ಯ ಹೆಚ್ಚಾಗಲಿ ಅನ್ನುವ ಒಂದು ಉದ್ದೇಶಕ್ಕಾಗಿ ನಾವು ಯಾವುದನ್ನು ಬಳಸ್ತಾ ಇರ್ತಾರೆ, ಆರ್ಗಾನ್. ನಮಗೆ ಇದು ಅನೇಕ ಸಲ ಪ್ರಶ್ನೆಗಳಲ್ಲಿ ರೈಸ್ ಆಗಿದೆ. ವಿದ್ಯುತ್ ಬಲ್ಬ್ನಲ್ಲಿ ಬಳಸುವಂಥ ಅನಿಲ ಯಾವುದು ಅಂತ, ಇಲ್ಲಿ ಆರ್ಗಾನ್ ಅಂತ. ನೆಕ್ಸ್ಟು ಕ್ರಿಪ್ಟಾನ್ ಅಂತಿದೆ. ಇದು TV ಕ್ಯಾಥೋಡ್ ಟ್ಯೂಬ್ಗಳಲ್ಲಿ ಬಳಸ್ತಾ ಇರ್ತಾರೆ. ಕ್ಯಾಥೋಡ್ ಟ್ಯೂಬ್ಗಳ ತಯಾರಿಕೆಯಲ್ಲಿ
ಯಾವುದನ್ನು ಬಳಸ್ತಾ ಇದ್ದಾರೆ? ಕ್ರಿಪ್ಟಾನ್. ಇನ್ನು ಕ್ಸೆನಾನ್ ಅಂತಿದೆ, ಇದು ಗಾಮಾ ಕಿರಣಗಳನ್ನು ಪತ್ತೆ ಹಚ್ಚಬೇಕಾಗಿತ್ತಾದರೆ ಕ್ಸೆನಾನ್ ಬಳಸ್ತಾ ಇದ್ದಾರೆ. ಜೊತೆಗೆ ಇದನ್ನು ಸ್ಟ್ರೇಂಜರ್ ಗ್ಯಾಸ್ ಅಂತ ಕರೀತಾರೆ. ಪ್ರಶ್ನೆ ಕೇಳ್ಬೋದು, ವಾಟ್ ಈಸ್ ವಿಚ್ ಗ್ಯಾಸ್ ವಿ ಕಾಲ್ಡ್ ಆಸ್ ಎ ಸ್ಟ್ರೇಂಜರ್ ಗ್ಯಾಸ್. ಸ್ಟ್ರೇಂಜರ್ ಗ್ಯಾಸ್ ಅಂತ ಯಾವುದನ್ನು ಕರಿತೀವಪ್ಪ ಅಂದರೆ ಕ್ಸೆನಾನನ್ನು ಕರಿತೀವಿ. ಇನ್ನು ರೇಡಾನ್, ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ಪಡಿಬೇಕಾದ್ರೆ ನಾವು ಬಳಸುವಂಥ ಒಂದು ಜಡಾನಿಲ ಯಾವುದಪ್ಪ ಅಂದರೆ ರೇಡಾನ್. ಇನ್ನು ವಿಕಿರಣಗಳ ಸಂಶೋಧನೆಗಳಿಗೆ ಸಹ ನಾವು ಯಾವುದನ್ನು ಬಳಸ್ತಾ ಇದ್ದೀವಿ? ರೇಡಾನನ್ನು ಬಳಸ್ತಾ ಇದ್ದೀವಿ. ಇನ್ನು ಭಾರವಾದ ಜಡಾನಿಲ ಅಂತ ಯಾವುದನ್ನು ಕರಿತೀವಿ ನಾವು? ಅತಿ ಭಾರವಾದ ಜಡಾನಿಲ ರೇಡಾನ್. ಇಲ್ಲಿ ಅನೇಕ ಎಕ್ಸಾಮ್ಗಳು ಬಂದಿದೆ, ಕ್ಯಾನ್ಸರ್ ರೋಗದ ಚಿಕಿತ್ಸೆಗಾಗಿ ಬಳಸುವ ಜಡಾನಿಲ ಯಾವುದು ಅಂತ. ಯಾವುದಂದರೆ ರೇಡಾನ್. ಇದು ಮತ್ತು ಭಾರವಾದ ಜಡಾನಿಲ ಯಾವುದಪ್ಪ ಅಂದರೆ ರೇಡಾನ್. ಇಲ್ಲಿ ನೋಡ್ರಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ರೇಡಾನನ್ನು ಬಳಸಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ನಮ್ಮ ಸ್ಟೈಲಲ್ಲಿ ನಾವು ನೋಡಬಹುದಾಗಿದೆ. ಈ ರೀತಿ ನಾವು ಅವುಗಳ ಉಪಯೋಗಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವುಗಳನ್ನು ನೀವು ನೆನಪು ಮಾಡ್ಕೋಬೇಕಾದ್ರೆ ಪದೇ ಪದೇ ಅದನ್ನು ರೀಕಾಲ್ ಮಾಡ್ಕೋಬೇಕು. ಒಂದು ಸಲ ಓದಿ ಅಥವಾ ಕೇಳಿ ಬಿಟ್ಟರೆ ಆಗಲ್ಲ, ಸ್ವಲ್ಪ ರೀಕಾಲ್ ಮಾಡ್ಕೋಬೇಕು. ಅಂದಾಗ ಮಾತ್ರ ನಾವು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಇನ್ನು ವಾತಾವರಣದಲ್ಲಿನ ಅಧಿಕ ಪ್ರಮಾಣದ ಜಡಾನಿಲ ಯಾವುದು ಅಂದರೆ, ನಾನು ಆಗಲೇ ಹೇಳಿದೆ ನಿಮಗೆ, ರೇಡಾನ್ ಜಾಸ್ತಿ ಇದೆಯಾ, ಆರ್ಗಾನ್ ಜಾಸ್ತಿ ಇದೆಯಾ, ಹೀಲಿಯಂ ಜಾಸ್ತಿ ಇದೆಯಾ, ನೈಟ್ರೋಜನ್ ಜಾಸ್ತಿ ಇದೆಯಾ? ಅಲ್ಲಿ ಜಡಾನಿಲ ಕೊಟ್ಟಿರೋದ್ರಿಂದ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ಆರ್ಗಾನನ್ನೇ ಆಯ್ಕೆ ಮಾಡ್ಕೋಬೇಕು. ಬೇಕಂತ ನೈಟ್ರೋಜನ್ ಅಂತ ಬಂದಿದೆ ಅಂತ ನೈಟ್ರೋಜನ್ ಹಾಕಿಬಿಟ್ರೆ ತಪ್ಪಾಗ್ಬಿಡ್ತದೆ. ಅದು ವಾತಾವರಣದ ಅಧಿಕ ಪ್ರಮಾಣದ ಅನಿಲ ಕೊಟ್ಟಾಗ ಮಾತ್ರ ನಾವು ಯಾವುದು ಹಾಕ್ಕೋಬೇಕು? ನೈಟ್ರೋಜನ್ ಅಥವಾ ಸಾರಜನಕವನ್ನು ಹಾಕ್ಕೋಬೇಕಾಗಿರುತ್ತೆ. ರೈಟ್, ಇದಿಷ್ಟು ಅಂಶಗಳು ನಾನು ಇವತ್ತಿನ ಈ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೇನೆ. ಇನ್ನು ಮುಂದಿನ ಒಂದು ಹೆಚ್ಚಿನ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಹೆಚ್ಚೆಚ್ಚಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುತ್ತಾ ಆ ವಿಜ್ಞಾನ ವಿಷಯವನ್ನು ತಿಳಿಯೋಣ. ಮತ್ತು ನಮ್ಮ ಮುಂದಿನ ಎಕ್ಸಾಮ್ಗಳಲ್ಲಿ ನಾವು ಸಕ್ಸಸ್ಸನ್ನು ಕಾಣೋಣ ಎಂಬ ಒಂದು ಆಸೆಯೊಂದಿಗೆ ಈ ಒಂದು ತರಗತಿಯನ್ನು ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.